ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸು ನಮ್ಮ ಅಣ್ಣ ಹೋಗ್ತಾ ಇರೋದು ಮೈಸೂರಿಗೆ. ಒನ್ ಡೇ ಟ್ರಿಪ್ ಅಂತ ಹೇಳ್ಬೋದು. ಸೊ ನಾವು ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಅಲ್ಲಿ ಚಾಮುಂಡಿ ಬೆಟ್ಟ ಮತ್ತು ಮೈಸೂರು ಪ್ಯಾಲೇಸ್ ಅದೆಲ್ಲ ನೋಡ್ಕೊಂಬರೋಣ ಅಂತ ನಾವು ಹೋಗ್ತಿರೋದು ಟ್ರೈನಲ್ಲಿ. ಸೊ ಬನ್ನಿ ಹೋಗೋಣ. ಅನ್ಕೊತಾ ಇದೆಯಲ್ಲ, ಇದು ಯಾವ ಪ್ರವಾಸ ಮಾಡೋದು ಅಂತ ಬ್ಲಾಗ್ ಮಾಡ್ತಾ ಇದ್ದೇನೆ. ಕ್ಯಾಮ್ರಾ ಇಟ್ಕೊಳ್ಳೋಷ್ಟು ಫ್ಲಾಶ್ ಆನ್ ಮಾಡ್ಕೋ ಫಸ್ಟ್, ಮಖ ಕಾಣಿಸ್ತತೆ. ಫ್ಲ್ಯಾಶ್ ಅಲ್ಲ ಅದು, ಅಮ್ಮ. ಸೊ ಫೈನಲಿ ಟ್ರೈನ್ ಹತ್ಕೊಂಡ್ವಿ ಗೈಸ್. ಎಲ್ಲರೂ ಬೇರೆ ಬೇರೆ ಕಡೆ ಕೂತಿದ್ದೀವಿ ಬಿಕಾಸ್ ಒಂದೇ ಕಡೆ ಕೂತ್ಕೊಳಕ್ಕೆ ಸೀಟ್ ಸಿಕ್ಕಿಲ್ಲ. ಆ್ಯಂಡ್ ಒನ್ ಪರ್ಸನ್ ಇದರಲ್ಲಿ ಮಿಸ್ಸಿಂಗ್ ಗೈಸ್, ಬಿಕಾಸ್ ಅವರೆಲ್ಲ ಊರಿಗೆ ಹೋಗಬೇಕು ಅಂತ ಬರೋಕ್ಕಾಗಿಲ್ಲ. ಸೊ ನಾವು ಹೋಗ್ತಾ ಇದ್ದೀವಿ ಇವಾಗ. ಗೈಸ್ ನಮ್ಮ ಅಣ್ಣ ಒಂದು ವ್ಲಾಗ್ ಮಾಡೋಣ ಗೈಸ್, ನೋಡ್ತಾ ಇದ್ದೀವಿ. ಇದು ನೋಡಿ, ಈಗ ಲುಕ್ ಕೊಡ್ತೀನಿ ಒಂದು. ನಮ್ಮ ಅಣ್ಣ ಒಂದು ವ್ಲಾಗ್ ಮಾಡವನೆ. ಹೆಂಗಿದೆ ಗೊತ್ತಾ? ಫಸ್ಟ್ ಬೈಟ್ ನಾನು ತಗೊಂತಾ ಇದ್ದೀನಿ. ಅದು ಮೇನ್ ಯಾರಿದು ನಮ್ಮ ಹೆಸರು ಹೊಟ್ಟೆಗೆ ಇರ್ಲಿ ಪರವಾಗಿಲ್ಲ. ಇವರು ಒನ್ ಆಫ್ ದಿ ಸ್ಪಾನ್ಸರ್. ಇವರು ನಮ್ಮ ಮ್ಯಾನೇಜರ್. ಇವರು ಒಳ್ಳೆ ಮನುಷ್ಯ. ಇವನು ಟಾಪರ್ ಅಂದೇ ಬಂದ್ಬಿಟ್ಟು ಇಲ್ಲಿ ಪಿಕಿಂಗ್ ಮಾಡ್ತಾರೆ. ಫಸ್ಟ್ ಬೈಟ್ ಬ್ರೋ, ಫಸ್ಟ್ ಬೈಟ್ ಹಿಂಗಿರುತ್ತೆ ಅಂತ ನಿಮ್ಮ ಅನಿಸಿಕೆ ಹೇಳಿ. ಏನಾದ್ರು ಏನೋ ಮಾತಾಡೋದಿಲ್ಲ ಹೇಳಿ, ಯಾರಾದ್ರೂ ಅನಿಸಿಕೆ ಹೇಳಿ. ನೋಡಿ ಮಕ್ಕ ತಿಂದ್ಬಿಟ್ಟು ಮಕ್ಕ ನೋಡು ಹೆಂಗೆ ನೋಡೋದು. ನೋಡು ಇನ್ನೊಂದ್ಸತಿ ನೋಡು 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 ಇಲ್ಲಿ ನೋಡು, ಇಲ್ಲಿ ನೋಡು ನೋಡು. ಇವರು ತಿಂತಾ ಇದ್ದಾರೆ. ಇವ್ರು ಜಾಸ್ತಿ ಬೈಟ್ ತಗೊಂಡು ತೋರ್ಸು, ಬೈಟ್ ತೋರ್ಸು. ಜಾಸ್ತಿ ತಿನ್ನಿ. ಸುರೇಶ್ ಅಣ್ಣ ಕೊಡಿ, ಸುರೇಶ್ ಅಣ್ಣ. ನೀವು ತಿಂದ್ರಾ? ಇಲ್ಲಿ ಮಗ ತೋರಿಸಿ. ಹೇಳಿ ನೀವು ತಿನ್ನಿ ಬ್ರೋ. ಸ್ಕ್ವಾಡಲ್ಲಿ ಕೆಲಸ ಮಾಡಿ ಅಂದರೆ ಎಂತೆಂಥ ಔಷಧಿಗಳ ಇರ್ತಾರೆ. ಅದೇನೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀರಿ, ಜಾಸ್ತಿ ವ್ಯೂಸ್ ಚೆನ್ನಾಗಿ ಬಂದಿರೋದ. ನೋಡಿ ಮಾಡಿರೋ ವ್ಲಾಗ್ನ ಎಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದಾರೆ ಅಂತ. ಅಪ್ಲೋಡ್ ಆದರೂ ಮಾಡಿಬಿಡೋಣ, ಒಳ್ಳೆ ವ್ಯೂಸ್ ಬರ್ತದೆ. ಖಾರ ಆಗಿ ಹೆಂಗಾಡ್ತೀನಿ ನೋಡಿದ್ರೆ ಮಾತೆ ಬರ್ತಾ ಇಲ್ಲ ಗೈಸ್. ದೊಡ್ಡದಾಗಿ ಜೋಲೋ ಚಿಪ್ಸ್ ತಿಂತೀನಿ ಅಂತ ವ್ಲಾಗ್ ಮಾಡ್ಬಿಟ್ಟವನೇ. ಇವಳು ತಿಂದ್ಲು ಇವಳು ಮಾತಾಡೋದ್ರಲ್ಲಿ ಹೆಂಗೈತೆ ಅಲ್ಲೋಡೋದು. ಜೋಲೋ ಚಿಪ್ಸ್ ತಿಂದ್ಬಿಟ್ಟು ಫುಲ್ ಉರಿಸ್ಬಿಟ್ಟವನೇ ಗೈಸ್. ಆ್ಯಕ್ಚುಲಿ ಏನಂದರೆ ಸೊ ಇವಾಗ ನಾವು ಮೆಜೆಸ್ಟಿಕ್ ಜಂಕ್ಷನಲ್ಲಿ ಇದ್ದೀವಿ. ಇನ್ನು ಇವಾಗ ಚಾಯ್ ಗರಂ ಚಾಯ್ ಗರಂ ಚಾಯ್. ಗೈಸ್ ನೋಡಿ, ಟ್ರೈನಲ್ಲಿ ಚಾಯ್ ಅಂತ ಮಾಡ್ತಾ ಇದ್ದಾರೆ. ಚಾಯ್ ಎಲ್ಲಿದೆ? ಚಾಯ್ ಇಲ್ಲ, ಮತ್ತೆ ಬರೀ ಚಾಯ್ ಮಾತ್ರ ಅಷ್ಟೇ. ಚಾಯ್ ಇಲ್ಲ ಅಂತ, ಬಟ್ ಬರೀ ಚಾಯ್ ಅಂತ. ಯಾವ ಕಾಡಿಂದ ಇಟ್ಕೊಂಬಂದ್ರು ನಿಮ್ಮನ್ನ ಗೊತ್ತಿಲ್ಲ, ಅದಕ್ಕೆ ಬರೀ ಚಾಯ್ ಇದೆ, ಚಾಯ್ ಇಲ್ಲ. ಚಾಯ್ ಮಾತ್ರ ಇದೆ, ಚಾಯ್ ಇಲ್ಲ. ಚಾಯ ಬಿಸಿ ಗರಂ ಚಾಯ. ವಾಟರ್ ಏನಪ್ಪ ಬಂದ್ಬಿಟ್ಟ ಇವಾಗ. ಕಾಫಿ ಅಂತ ಯಾರು ಬರಲ್ಲ. ಗೈಸ್ ಒಬ್ಬ ಸಾಕು ಅಂದ್ರೆ ಇನ್ನೊಬ್ಬ ಬಂದ ಗೈಸ್. ಇವಾಗ ಕಾಫಿ ಬರಲ್ಲ ಅಂತಲ್ಲ, ಪಲಾವ್ ರೈಸ್ ಬಾತ್ ಪಲಾವ್ ಸರಿಯಾಗಿದ್ದೀರ, ಹೋಗ್ರಿ ತಗೊಬಂದು ಮಾರ್ರಿ ನೀವೇ. ಅದಕ್ಕಿಂತ ಒಳ್ಳೆ ಕೆಲಸ ಸಂಬಳ ಮಸಾಲ ಫಾ ಅಂತ ಹಾಕ್ತೀನಿ.
ಏನಾದ್ರೂ ನಾರ್ಮಲ್ ಆಗಿ ನಾವು ಮಾಡೋ ಕೆಲಸಗಳು ನೋಡಿ ಗೈಸ್, ಟ್ರಾವೆಲ್ ಮಾಡಕ್ಕೆ ಬಂದರೆ ನಿದ್ದೆ ಮಾಡ್ತಾವನು. ಮಾತಾಡ್ಕೊಂಡು ಹೋಗೋಣ ಅಂದರೆ ನೋಡಿ, ಒಬ್ಬ ನಿದ್ದೆ ಮಾಡ್ತಾಯಿದ್ರೆ, ಒಬ್ಬ ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡವ. ಏನ್ ಮಾಡೋದು ಫ್ರೆಂಡ್ಸ್, ಇವಳಿಗಂದ್ರೂ ಒಂಚೂರು ಇದಿಲ್ಲ. ಅನ್ಕೊಂಡೆ ಹೋಗಿ ಅನ್ಕೊಂಡ್ರೆ ಮಾಡೇ ಮಾಡ್ತಾಳೆ ಅಂತ. ಇವಳಿಗಾದ್ರೂ ಬುದ್ಧಿ ಇಲ್ಲ. ನಾನು ಮರೆತು ಗೈಸ್ ನೋಡಿ ಎಲ್ಲರೂ ಹೆಂಗೆ ಮಲ್ಕೊಂಡಿದ್ದಾರೆ ಅಂತ. ಆ್ಯಂಡ್ ನಾನು ಅವಾಗಲೇ ಹೇಳಿದ್ನಲ್ಲ ಒಬ್ಬರು ಮಿಸ್ಸಿಂಗ್ ಅಂತ. ಅವ್ರು ಇವಾಗ ಬರ್ತಾ ಇದ್ದಾರೆ. ಟ್ರೈನ್ ಮಿಸ್ ಆಯಿತು ಅಂತ ಬಸ್ಸಲ್ಲಿ ಬರ್ತಾ ಇದ್ದಾರೆ. ನಾವು ಅಷ್ಟರಲ್ಲಿ ರೀಚ್ ಆಗಿರ್ತೀವಿ ಅಲ್ಲಿ. ತೆಕ್ಕೊಡು ಬೇಗ, ನಂಗೆ ಗೊತ್ತಿಲ್ಲ. ಎಲ್ಲ ರುದ್ದುಬಿಟ್ಟು ಹೊಸ ಚಿಪ್ಪಿ ತೆಗಿಯ. ಅದು ಕ್ಯಾಪ್ಚರ್ ಮಾಡು, ವ್ಲಾಗ್ ಮಾಡಿ. 75 ರೂಪಾಯಿ. ಏಯ್ 75 ರೂಪಾಯಿ ಅಲ್ಲ ಇದು. ಜುಡಿಯೋದಲ್ಲಿ 500 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟು 500 ರೂಪಾಯಿ ಜುಡಿಯೋದಲ್ಲಿ ಕೊಟ್ಟು ತಗೊಂಬಂದ ಕತ್ಕೊಂಬಂದ. ಅವ್ವ, ನಾನೇನು ನೀನು ಅನ್ಕೊಂಡ 500 ರೂಪಾಯಿ ಕೊಟ್ಟು ತಗೊಂಬಂದಿರೋದು. ನಾನೇ ಹಾಕೋದಿದ್ದೆ. ಹೌದು, ಬ್ಲೂಟೂತು ಬ್ಲೂಟೂತ್ ಬ್ಲೂಟೂತು ಇವಾಗಿರೋದು. ಅದು ಕದ್ದಿರೋದು ನಿಮಗೆ ಹೇಳಿ. ನೀನೇ ಹೇಳಿದ್ದು. 500 ರೂಪಾಯಿ ಇದು. 500 ರೂಪಾಯಿ ಮುಚ್ಚು ಬಾಯ್. 500. ಫೈನಲಿ ಮೈಸೂರು ಜಂಕ್ಷನ್ ಬಂದಿದೆ. ತೆಗಿಯೋದು ಚಿತ್ರಾನ್ನ ನನ್ನ ಕಡೆ ಬರಲೇ ಇಲ್ಲ. ಯಾ ಬ್ರೋ, ನನ್ನ ಅಕ್ಕನ ಅಮ್ಮ ಮನೆ ಮೇಲೆ 3 ಸರಿ ಹೋಗಿರೋದಂಗೆ. ನಾವು ಒಂದೊಂದು ಏನಾದರೂ ಮಾಡಿ ಬೆಳಿಗ್ಗೆ ಟಿಫನ್ಗೆ ಚಿತ್ರಾನ್ನ ತಿನ್ನಿ, ಬೇರೆ ಯಾವುದೋ ಐಟಮ್ ತಿನ್ನಿ. ರಾತ್ರಿ ಮಾಡಿದ ಅನ್ನದಲ್ಲಿ ತುಂಬ ಪ್ರೋಟೀನ್ಸ್ ಇದೆ. ಯಾರಿಗೂ ಗೊತ್ತಿಲ್ಲ. ನಾನು ನಿಮಗೋಸ್ಕರ ಅಂತ ಹೊಸದಾಗಿ ಟಿಪ್ಸ್ ಕೊಡ್ತೀನಿ. ಯಾರಾದರೂ ಸಿಂಗಲ್ ಆಗಿದ್ರೆ ನನ್ನನ್ನು ಫಾಲೋ ಮಾಡಿ ಪ್ಲೀಸ್. ಇನ್ಸ್ಟಾಗ್ರಾಮ್ ಐ ಡಿ IIMOURYAA ಡಬಲ್ ಎ ಹಾಕ್ಬಿಡಿ ಲಾಸ್ಟಿಗೆ. ಮೌರ್ಯ ಡಬಲ್ ಎ ಹಾಕ್ಬಿಡಿ ಲಾಸ್ಟ್ಗೆ. ರಾಗ ಎಳಿಬೇಡ್ರಿ ಜಾಸ್ತಿ, ಮೌರ್ಯ ಅಷ್ಟೇ. ಗೈಸ್ ಫೈನಲಿ ಮೈಸೂರು ಜಂಕ್ಷನಿಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಇವಾಗ ನಾವು ಇವ್ರ ಜೊತೆಗೆ ಮಾಡಕ್ಕೆ ಬರೋ ಕೆಲಸ ಇಲ್ದಲೇ ನಾವು ಬಂದಿದ್ದೀವಿ. ಇವಾಗ ಇಲ್ಲಿಂದ ನಾವು ಬೆಟ್ಟಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ಹೋಗೋಣ ಚೆನ್ನಾಗಿ ಹೋಗೋಣ ಬೆಟ್ಟಕ್ಕೆ. ಇವತ್ತೇ ಹೋಗ್ತೀವ, ನಾಳೆ ಹೋಗ್ತೀವೋ ಗೊತ್ತಿಲ್ಲ. ಇವತ್ತೇ ಹೋಗ್ಬೇಕು. ಬನ್ನಿ ಗೈಸ್ ಹೋಗೋಣ. ಇನ್ನೊಬ್ಬ ಇದ್ದಾನೆ ನಮ್ಮ ಜೊತೆಗೆ, ನಾಯಿನ ಮಗ ಇನ್ನೂ ಬಂದಿಲ್ಲ. ಬರ್ತಾರೆ. ಅದು ಸ್ವಲ್ಪ ಟ್ರೈನ್ ಮಿಸ್ ಆಯಿತು ಅಂದ್ಬಿಟ್ಟು ಬಸ್ಸಲ್ಲಿ ಬರ್ತಾರೆ. ಇನ್ನು 1 or 2 ಅವರ್ಸಲ್ಲಿ ಯಾರಿಗೆ ಗೊತ್ತು, ಬರ್ತಾನೋ ಇಲ್ಲ ಕಾಗೆ ಹಾರಿಸ್ತಾನೆ, ಯಾರಿಗೆ ಗೊತ್ತು. ಹಂಗಲ್ಲ, ಅವರೆಲ್ಲ ಬರ್ತಾರೆ. ತುಂಬ ಒಳ್ಳೆಯವರು ಅವರೆಲ್ಲ. ಬರ್ತಾರೆ ಗೈಸ್, ವೇಟ್ ಮಾಡೋಣ. 2 ಅವರ್ಸ್ಗೆಲ್ಲ ಇಲ್ಲಿ ರೀಚ್ ಆಗಿರ್ತಾರೆ. ಏನು ಒಳ್ಳೆಯವನೋ ಏನು ಬಂತು ಗೈಸ್, ನನ್ನಷ್ಟು ಒಳ್ಳೆಯವನು ಇದು. ಅಯ್ಯೋ ಇದೆಲ್ಲ ನಂಬೇಡಿ ಗೈಸ್, ಸೀರಿಯಸ್ಲಿ ನಂಬೇಡಿ. ಈಗ ಬರ್ತಾ ಇರೋದು ಇವಳಿಗೆ ನನ್ನನ್ನು ಅಣ್ಣನಾಗಿ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು, ಆದರೆ ಇವಳು ಪುಣ್ಯ ಮಾಡಿಲ್ಲ. ಅಯ್ಯೋ ದೇವ, ನೀನೇನಾದ್ರೂ ಇದ್ರೆ ಹೇಳ್ಬಿಡು. ಏನಿಲ್ಲ, ನೀನೊಬ್ಬ ಬಾಕಿದ್ದೆ. ಅವನು ಇಷ್ಟೊಂದು ಬಡ್ಬಡಾಯಿಸ್ದ, ಕಾಲಿಡಲ್ಲಿ ಸ್ಪೂನ್ ಹಾಕೊಂಡು ಅಲ್ಲಾಡ್ಸಂಗೆ. ನಿನ್ನ ಬಗ್ಗೆ ಹೇಳಕ್ಕೆ ಏನೂ ಇಲ್ಲ ಅವನಿಗೆ. ಯಾಕೆ ಹೇಳೋದು, ನೀನು ವೇಸ್ಟು. ಅದಕ್ಕೆ ಟಿಶ್ಯೂ ಪೇಪರ್ಗೆ ಅದಕ್ಕೆ ಗೈಸ್ ಇಷ್ಟೊತ್ತು ಕಾಲಿಡದಲ್ಲಿ ಸ್ಪೂನ್ ಹಾಕೊಂಡು ಬಡ್ಬಡಿಸ್ತಾರೆ ಗೊತ್ತಾ? ಆ ಥರ ಬಡ್ಬಡಿಸ್ದ ಇವನು. ಖಾಲಿ ಡಬ್ಬದಲ್ಲಿ ಸ್ಪೂನ್ ಹಾಕೊಂಡು ಅಲ್ಲಾಡ್ಸ್ತಾರೆ ಗೊತ್ತಾ? ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಾಲಿ ಡಬ್ಬದಲ್ಲಿ ಸ್ಪೂನ್ ಹಾಕೊಂಡು ಅಲ್ಲಾಡ್ಸ್ತಾರೆ ಗೊತ್ತಾ? ಆ ಥರ ನೀನು ಅಲ್ಲಾಡ್ಸಿದ್ದು. ಗೈಸ್ ಫೈನಲಿ ನೋಡಿ, ಇದೆ ನಮ್ಮ ಮೈಸೂರು ಜಂಕ್ಷನ್. ನೋಡಿ, ಮೈಸೂರಿಗೆ ರೀಚ್ ಆಗಿದ್ದಾಯಿತು. ದಿಸ್ ಇಸ್ ಅವರ್ ಮೈಸೂರು ಜಂಕ್ಷನ್. ಗೈಸ್ ನನ್ನ ಫ್ರೆಂಡ್ಸ್ ಥರ ನೋಡಿ 4 ಜನ. ಇವರೇ ಅವರು. ಇವರಿಬ್ರು ಇಬ್ರು ಅಲ್ಲಿ ಬ್ಯಾಂಗ್ಳೂರಲ್ಲಿದ್ದಾರೆ. ಇವತ್ತು ಅವ್ರು ಬಂದಿಲ್ಲ. ಇನ್ನೊಬ್ಬ ಬರ್ತಾ ಇದ್ದಾನೆ. 3 ಜನ ಇನ್ನೊಬ್ರು ಬರ್ತಾ ಇದ್ದಾರೆ. ನಿಯತ್ತಿದೆ, ನಾನು ನಾಯಿ ಅಂತ ಒಪ್ಕೋತೀನಿ. ಇವಳು ಮುಳ್ಳಂದಿಗಿಂತ ಕಡೆ ಆಗುತ್ತೆ.
ನೀನು ಮುಚ್ಚು ಬಾಯಿ. ಗೈಸ್ ಇದು ಎಕ್ಸಿಟ್ ಅಲ್ಲ, ಮತ್ತೆ ಇದು ಎಕ್ಸಿಟ್ ಅಲ್ಲ ಮತ್ತೆ ಗೈಸ್. ಒಂದು ದಾರಿ ಗೊತ್ತಿಲ್ಲ ಗೈಸ್, ಸುಮ್ಮನೆ ಎಲ್ಲೆಲ್ಲೋ ಕರ್ಕೊಂಡ್ ಬಂದ್ಬಿಡೋದು. ಈ ಕಡೆ ಎಕ್ಸಿಟ್ ಗೈಸ್. ನಾನು 20 ವರ್ಷದಿಂದ ಇಲ್ಲ, ಹುಟ್ಟಿದಾಗಿಂದ ಇದೀನಿ ಅಂತ ಹೇಳಿದ್ದು. ಹುಟ್ಟಾಗಿಂದ ಅಂದ್ರೆ ನಾನು ಅವಾಗ ಚಿಕ್ಕವಳು. ಚಿಕ್ಕವಳಾಗಿದ್ರೆ ಊರು ತಿರ್ಗಾಡ್ತಾಳೆ, ಈಗ ಗೊತ್ತಿಲ್ಲ. ಚಿಕ್ಕವಳಾಗಿದ್ರೆ ಏನು ಪ್ಲೇಸಸ್ ಅವಾಗ ನೆನ್ಪಿರಲ್ಲ. ಓಕೆನಾ ಗೈಸ್? ಸುಮ್ನೆ ಸುತ್ತಾಡಿಸ್ತಾ ಇದ್ದಾನೆ ಗೈಸ್ ನಮ್ಮ ಅಣ್ಣ ಮತ್ತೆ ಇವನು. ಸುಮ್ನೆ ಎಕ್ಸಿಟ್ ಅಲ್ಲಿ ಅಂತಾನೆ ಗೊತ್ತಿಲ್ಲ, ಸುಮ್ನೆ ಯಾವ್ದಾದ್ರು ಎಕ್ಸಿಟ್ ಕರ್ಕೊಂಡು ಫಸ್ಟ್ ಟೈಮ್ ಮೈಸೂರಿಗೆ ಬಂದವ್ ನನಗೆ ಗೊತ್ತಿರ್ಬೇಕಾ ಇವಳಿಗೆ ಗೊತ್ತಿರ್ಬೇಕಾ? 20 ವರ್ಷದಿಂದ ಇರೋ ಗೈಸ್ ನನಗೆ ಗೊತ್ತಿರೋದಕ್ಕೆ ನಾನು ಹೇಳಿದ್ದು ಆ ಕಡೆ ಹೋಗ್ಬಾರ್ದು ಅಂತ. ಅದಕ್ಕೆ ವಾಪಸ್ ನಾನು ಕರ್ಕೊಂಡ್ ಬಂದಿರೋದು. ಇಲ್ಲ ಅಂದ್ರೆ ಆ ಕಡೆ ಎಕ್ಸಿಟ್ಗೆ ಹೋಗ್ಬಿಟ್ಟಿರೋರು. ಹೌದೌದು. ಸ್ವಲ್ಪ ತಂಗಿ ಮಾತು ಕೇಳ್ಬೇಕು, ಉದ್ದಾರ ಆಗ್ತೀರಾ. ಮೂವಿಂಗ್ ಟ್ರೈನ್ ತೋರಿಸಿ, ಮೂವಿಂಗ್ ಟ್ರೈನ್. ಟ್ರೈನ್ ಯಾವಾಗ ಮೂವ್ನೇ ಆಗುತ್ತೆ. ಮತ್ತೆ ಅಷ್ಟು ಗೊತ್ತಿಲ್ಲ, ಕ್ಯಾಮ್ರಾ ಉಲ್ಟಾ ತಿರುಗಿಸ್ತಿದ್ದೀರಲ್ಲಿ. ಐ ಮೀನ್ ಟ್ರೈನು ನಿಂತ್ಕೊಂಡಿತ್ತಲ್ಲ, ಸೊ ಇವಾಗ ಮೂವ್ ಆಗ್ತಿದೆ ಅಂತ ಅರ್ಥ. ಗೈಸ್ ನಾವು ಕ್ರಾಸ್ ಮಾಡಬೇಕು ನೋಡಿದ್ರೆ ಟ್ರೈನ್ ಇದೇ ಟೈಮಿಗೆ ಬಂದ್ಬಿಟ್ಟಿದೆ. ಏನು ಕ್ರಾಸ್ ಮಾಡಬೇಕು? ರೋಡ್, ಟ್ರೈನ್ ಟ್ರ್ಯಾಕ್, ರೈಲ್ವೆ ಟ್ರ್ಯಾಕ್. ಫೈನಲಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಇವಾಗ ಅರ್ಚನೆ ಮಾಡ್ಕೊಂಡು ಬರೋಣ. ಅಣ್ಣ ನಾವು ಸುಮ್ಮನೆ ಇಲ್ಲೇ ಅರ್ಚನೆ ಸಾಮಾನು ತೊಗೊಳ್ಬೇಕಲ್ಲ. ಗೈಸ್ ಆ ಕಡೆ ಎಷ್ಟು ಎಷ್ಟಿದೆ ನೋಡಿ. ಬಾ ನೋಡಿ ಗಾಯ್ಸ್, ಆಟ ಆಡೋಕ್ಕೆಲ್ಲ ಬಿಡ್ತಾರಲ್ಲ, ಫುಲ್ಲು ರಶ್. ದರ್ಶನಕ್ಕೆ ರಶ್ ಇರಲೇಬೇಕು ಬಿಡಿ, ಅದರಲ್ಲೇ ಮಾಡ್ತೀವಿ. ತಾಯಿ ದರ್ಶನ ಮಾಡಿಸ್ಬೇಕು ಅಂದರೆ ರಶ್ ಇದ್ರೂ ಪರವಾಗಿಲ್ಲ, ಹೋಗಲೇಬೇಕು. ಈ ವ್ಲಾಗಲ್ಲಿ ಹೇಳ್ತಾ ಇರೋದು ಇದು ಮೊದಲೇ ನಿಜಾನೇ. ಸುಮ್ಮನಿರು ಏನು ಸುಮ್ಮನೆ ಗೈಸ್, ಎಷ್ಟೇ ರಶ್ ಇದ್ರೂ ಸಹ ತಾಯಿ ದರ್ಶನ ಮಾಡ್ಕೊಳ್ದಿರ ಹೋಗ್ಬಾರ್ದು ಅಂತ ಇವತ್ತು ಫಿಕ್ಸ್ ಆಗಿದ್ದೀನಿ. ಸೊ ತಾಯಿ ದರ್ಶನ ಮಾಡಿಕೊಂಡೇ ಹೋಗೋದ್ರಿಂದ ಅಷ್ಟೇ. ತುಂಬ ರಶ್ ಇದೆ ಗೈಸ್. ನೋಡಿ ಅದು 200 ರೂಪೀಸ್ ಟಿಕೆಟು. ಎಷ್ಟು ರಶ್ ಇದೆ ಅಂದರೆ ತುಂಬ ರಶ್ ಇದೆ. 200 ಎಷ್ಟು ಅಂದ್ರೆ ರಶ್ ಇದೆ. ಇನ್ನು 50 ರೂಪೀಸ್ದು ಕೇಳ್ತೀರಾ? ನಾವು ಹೋಗ್ತಾ ಇರೋದು 50 ರೂಪೀಸ್ದು. ನೋಡಿ 50 ರೂಪೀಸ್ ಒಳಗಡೆ ಫುಲ್ ರಶ್ ಇದೆ. ಬಟ್ ಈಚೆಯಿಂದ ಇಷ್ಟು ಕಾಣ್ತಾ ಇದೆ, ಒಳಗಡೆ ಇನ್ನಷ್ಟು ರಶ್ ಇದೆಯೋ ಗೊತ್ತಿಲ್ಲ. ಮಂತೆಂಡಲ್ಲೆಲ್ಲ ಹಿಂಗೆ ಆಗುತ್ತೆ. ಮಂತೆಂಡಲ್ಲಿ ಕಾಸಿಗೆಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿವಿ, ಏನು ಮಾಡೋದು. ಮತ್ತೆ ಸ್ಟಾರ್ಟಿಂಗಲ್ಲೆಲ್ಲ ಆಗಿದ್ರೆ 1000 ರೂಪಾಯಿಗೆ ಹೋಗ್ಬಿಡ್ಬೋದು. 1000 ರೂಪಾಯಿ ಕೊಡ್ತಾರೆ ನೋಡಿ ನಮ್ಮಣ್ಣ. ಹೋಗೋಣ ಬನ್ನಿ ಗೈಸ್, ತುಂಬ ರಶ್ ಇದೆ. ನಾನು ನಿಮ್ಮ ಅಣ್ಣ ಇರ್ಬೇಕಾದ್ರೆ ಇರೋ ಟೆನ್ಷನ್ ಎಲ್ಲ ತಗೋಬಾರ್ದು. ಗೈಸ್ ಎಷ್ಟು ರಶ್ ಇದೆ ನೋಡಿ ಗೈಸ್. ಹೆಂಗ್ ಗೈಸ್ ಹೋಗೋದು ಒಳಗಡೆ? ನಡ್ಕೊಂಡು ಫುಲ್ಲು ರಶ್ ಇದೆ ನೋಡಿ, ಎಷ್ಟು ರಶ್ ಇದೆ ಅಂತ. ರಶ್ ಇದೆ ಅಂತ ನಮಗೂ ಗೊತ್ತಾಗ್ತಿದೆ, ಶಿವಳಿಗೆ ಗೊತ್ತಾಗ್ತಿದೆ. ಹೇಳ್ತಾ ಇದ್ದೀವಿ ಅದಕ್ಕೆ ನೋಡ್ರಿ, ಇಲ್ಲಿ ತಾಯಿ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸಿಂದ ಅಲ್ಲೇ ಆಚೆ ನಿಂತ್ಕೊಂಡು ಬೇಡ್ಕೊಂಡ್ರು ಹೊರ ಕೊಡ್ತಾರೆ. ತಾಯಿ ಹೊರ ಕೊಡ್ತಾರೆ, ಸಂತೃಪ್ತಿ ಇರಲ್ಲ. ಸಂತೃಪ್ತಿ ಏನಿಲ್ಲ, ನಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೆ ನಮಗೆ ತೃಪ್ತಿ ಅಷ್ಟೇ. ಹಾಯ್ ಬೇಬಿ ನೋಡಿ ಗೈಸ್, ಕ್ಯೂಟ್ ಪಾಪು ಎಷ್ಟು ಚೆನ್ನಾಗಿದೆ. ವಿಡಿಯೋ ತಡೆಯ ನಾನು ಮಾಡ್ಕೊಂಡು ಅಣ್ಣ ಅಣ್ಣ ಈ ಕಡೆ ನೋಡು. ಗೈಸ್ ನಾನು ನಮ್ಮ ಅಣ್ಣನ ಹತ್ರ ಟ್ಯಾಕ್ಸ್ ಹಾಕ್ಸಿದೆ ಅಂತ ನೋಡಿ ನಮ್ಮ ಅಣ್ಣ ನನ್ನ ಹತ್ರ ಟ್ಯಾಕ್ಸ್ ಹಾಕಕ್ಕೆ ಪ್ಲ್ಯಾನ್ ಮಾಡ್ತಾನೆ.
ನಾನು ಕೇಳ್ದಾಗೆಲ್ಲ ಕೊಡ್ಸಿದ್ದೀನಿ ಗೈಸ್, ಇವತ್ತೊಂದಿನ ಕೊಡ್ಸಿದ್ದೀಗ ಹಿಂಗೆ ಅಂತ ಈಗ ಏನು ಮಾತಾಡ್ಬೇಕು ನಾನು ಕೇಳ್ದಾಗ ಕೊಡ್ಸಿದ್ದೀನಿ ಗೈಸ್. ಯಾವಾಗ ಕೊಡ್ಸಿದ್ಯಾ, ಏನು ಕೊಡ್ಸಿದ್ವಿ? ಏನು ಇದು ಮುರುಡೇಶ್ವರ ಹೋದಾಗ ತಂದಿಲ್ಲ ನಿಂಗ ಚೈನು ಬ್ರೇಸ್ಲೆಟು ಎಲ್ಲ ನೋಡು ಗೈಸ್. ನೋಡಿ ಯಾವುದು ಒಂದ್ಸತಿ ಅಂತೆ ತಂಗಿ ಅಂತ ಅಣ್ಣನ ಮೇಲೆ ಪ್ರೀತಿಯಿಂದ ತೊಗೊಬರ್ತೀವಿ, ಅದನ್ನು ಯಾವಾಗೂ ಒಂದ್ಸತಿ ಅಂತಾನೆ. ಚಲ್ ಅದೃಷ್ಟ ಯಾವುದು ಬಿಟ್ಟಿದ್ದೀನಿ ಅಲ್ಲಿ. ಎಲ್ಲಿ ಏನು ಅವನ್ ಬಂದ ಗೈಸ್, ಇಲ್ಲಿ ಬೆಟ್ಟಕ್ಕೆ ಬಂದು ಎಂಜಾಯ್ ಮಾಡೋ ಅಂದರೆ ಅಲ್ಲಿ ಹೊಸ ಶೂ ಬಿಟ್ಟಿದ್ದೀನಿ, ಎತ್ಕೊಂಡೋಗ್ತಾರೆ ಬರ್ರೋ ಅಂತೆ. ನಂದು ಹೊಸ ಚಪ್ಪಿ. ನಮ್ಮನ್ನ ಗೊಂಬೆಗಳು ಕಿತ್ತಾಡ್ತಾವಳ ಅವಳಂದ್ರು. ಅಯ್ಯೋ ಇದು ಒಂದು ಜೀವನ ನಮ್ಮದು. ಮುಜು ಗುಡ್ ಗೋಯಿಂಗ್ ಮುಜು, ಹಂಗೆ ಹೇಳ್ಕೊಂಡು ಹೋಗ್ಬಿಡು, ಏನು ಕಾಣೋ ತನಕ. ಮುಗಿಸ್ಕೊಂಡು ನಾವು ಬಂದಿದ್ದು ಶ್ರೀ ಚಾಮುಂಡೇಶ್ವರಿ ಟಿಫನ್. ಸೊ ಇಲ್ಲಿ ಇವತ್ತು ಟೇಸ್ಟ್ ಮಾಡೋಣ ಅಂತ. ಗೈಸ್ ಯಾರಂತ ಹೇಳ್ಬೇಕಂತೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಹೇಳ್ತೀನಿ ಕೇಳಿ, ಕಮೆಂಟ್ ಸೆಕ್ಷನ್ ಎಲ್ಲ ಸುಮ್ಮನೆ ಕಮೆಂಟ್ ಎಲ್ಲ ವೇಸ್ಟು. ನಾನು ಹೇಳ್ತೀನಿ ಕೇಳಿ, ಚಾಮುಂಡೇಶ್ವರಿ ಅವರು ಸಾಯಿಸಿದ್ದೆ ಇವರು ಫಸ್ಟ್. ಗೈಸ್ ಬಾಯಿಗೆ ಬಂದಂಗೆ ಹೇಳ್ತಿದ್ದೀನಿ, ಯಾರು ನಂಬೇಡಿ. ಚಾಮುಂಡೇಶ್ವರಿ ಅವರು ಸಾಯಿಸಿದ್ದು ಚಾಮುಂಡೇಶ್ವರಿ ಅವರು ಸಾಯಿಸಿರೋದು, ಚಾಮುಂಡೇಶ್ವರಿ ಸಾಯಿಸಿದ್ದು ಅಂದೆ. ಗೈಸ್ ಆ್ಯಕ್ಚುಲಾಗಿ ಇದ್ರ ಬಗ್ಗೆ ನಮಗೂ ಸರಿಯಾಗಿ ಗೊತ್ತಿಲ್ಲ. ಸೊ ನೋಡಿ ತಿಳ್ಕೊಳ್ಳಿ, ನಮ್ಮ ಪ್ರಕಾರ ಚಾಮುಂಡೇಶ್ವರಿ ತಾಯಿ ಸಾಯಿಸಿದ್ದು ಇವ್ರನ್ನೇ ಫಸ್ಟು. ಸೊ ಅದಕ್ಕೆ ಇವ್ರ ವಿಗ್ರಹ ಇಲ್ಲಿದೆ ಅಂತ ನಮ್ಮ ಅಣ್ಣ ಹೇಳ್ತಿದ್ದಾನೆ. ಸೊ ನಮಗೂ ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಬನ್ನಿ ಫಸ್ಟ್ ಟಿಫನ್ ತಿನ್ನೋಣ. ಇಲ್ಲಿ ಇವ್ನು ಗುಲ್ಡು ನಮ್ಮ ಮಗ, ಒಂದು ಮಾತು ಮಾತಾಡೋಣ. ಅಂಕಿತ ದೊಡ್ಡ ಗುಲ್ಡು. ನಾವು ತೊಗೊಂಡಿದ್ದು, ನಾನು ಬಿಸಿಬೇಳೆಬಾತ್ ಟ್ರೈ ಮಾಡ್ತಾ ಇದ್ದೀನಿ, ನಮ್ಮ ಅಣ್ಣ ರೈಸ್ ಬಾತು, ಇವೊಂದು ಪೂರಿ ಪೂರಿ ಟ್ರೈ ಮಾಡ್ತಾ ಯಾಕಣ್ಣ ಚೆನ್ನಾಗಿದೆ. ಬಿಸಿಬೇಳೆಬಾತ್ ಟ್ರೈ ಮಾಡೋಣ. ನಾವಂದಿದ್ದು ಗುಲ್ಕನ್ ಬನ್ ಗುಲ್ಕನ್. ಅದು ಬನ್ ಗುಲ್ಕನ್ ಅಂದರೆ 80 ರೂಪಾಯಿ. ಫಸ್ಟು ಚಕ್ಲಿ ಸೂಪ್ ಟ್ರೈ ಮಾಡಿದ್ವಿ, ಅದಾದಮೇಲೆ ಬನ್ ಗುಲ್ಕನ್ ಟ್ರೈ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅಂತ ಹೇಳಿದರೆ ಯಾವುದು ಹೊರ್ತಿದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಯಾಕಂತ ಹೇಳಿದ್ರೆ ಇದನ್ನು ಟೇಸ್ಟ್ ಮಾಡಿಲ್ಲ. ಏನು ಮಾಡ್ತಾ ಇದ್ದೀವಿ ಮುಂಚೆ? ಆಪ್ರೇಷನ್ ಯಾವುದನ್ನ? ಇದೇನು ಕಾಯಿ? ಆಪರೇಷನ್ ಡೈಮಂಡ್. ನೋಡಿ ಡೈಮಂಡ್ ಸಿಕ್ಕಿದೆ ಆಪ್ರೇಷನ್ ಮಾಡಿದ್ದಕ್ಕೆ. ಬ್ಲ್ಯಾಕ್ ಡೈಮಂಡ್. ಬ್ಲ್ಯಾಕ್ ಇಲ್ಲ, ಗ್ರೀನ್ ಇದೆ. ನೋಡಿ ಫ್ರೆಂಡ್ಸ್, ಗುಲ್ಕನ್ ಬಂದೊಂದು ನೋಡಿ ಫ್ರೆಂಡ್ಸ್, ಇದು ಗುಲ್ಕನ್ ಬಂದು ಒಂದು ಶಾರ್ಟಲ್ಲಿ ತೊಗೊಂಡು, ನನಗೂ ನಿಮಗೂ ಬೆಟ್ಟ, ಏನೇ ಇದ್ರು ಕಮೆಂಟಲ್ಲಿ ಮಾಡಿ, ಒಂದು ಶಾರ್ಟಲ್ಲಿ ತೊಗೊಂಡು. ಬಕಸೂರು ವಂಶದವ್ರು ಹಿಂಗೆ ತಿನ್ನೋದು. ಸೊ ಗೈಸ್ ತಿನ್ಕೊಂಡು ಈ ಕಡೆ ಬಂದ್ವಿ. ಇಲ್ಲಿ ಫೋಟೋಶೂಟ್ ನಡೆಸ್ತಾ ಇದ್ದಾರೆ ಇವರಿಬ್ರು. ದ್ರೋಹ ಗೈಸ್ ಇದು. ನನಗೆ ಮಾತ್ರ ಫೋಟೋ ತೆಗಿರಿ ಅಂದರೆ ತೆಗಿತಾ ಇಲ್ಲ, ಇವರಿಬ್ರು ಮಾತ್ರ ಫೋಟೋಶೂಟ್ ಮಾಡ್ಕೊತಾ ಇದ್ದಾರೆ. ಸೊ ಎಲ್ಲರೂ ತಿಂದಿದ್ದಾಯಿತು, ಸ್ನ್ಯಾಕ್ಸ್ ತಿಂದಿದ್ದಾಯಿತು, ಇವಾಗ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಗೈಸ್. ಇವಳಿಗಂತೂ ಮಾಡೋಕ್ಕೆ ಗೊತ್ತಿಲ್ಲ, ಏನು ಮಾಡೋಣ. ಇನ್ನು ನಡಿ ಪಕ್ಕಕ್ಕೆ ಬನ್ನಿ ಗೈಸ್, ಒಂದು ಎರಡು ನಿಮಿಷ ಕಾಯೋಣ. ಅವ್ರದ್ದಾದರೆ ಬೇಗ ಹೋಗಿ ನಾವು ಹಿಡ್ಸ್ಕೊಳ್ಳೋಣ, ಇಲ್ಲ ಅಂದರೆ ಅವ್ರಿಗೂ ಹಿಡ್ಸ್ಕೊಳಕ್ಕೆ ಬಿಡಬಾರ್ದು, ಹಂಗೆ ಹೋಗ್ಬಿಡೋಣ ಹೇಳ್ಕೊಂಡು. ಓಕೆನಾ? ಹೋಗ್ತಾ ಇದ್ದೀವಿ ಇವಾಗ ಬಸ್ಸಿಗೆ. ಸೀಟ್ ಸಿಕ್ಕಿಲ್ಲ ಅಂತ ನೋಡಿ ನಮ್ಮ ಅಣ್ಣ ಕುತ್ಕೊಬಿಟ್ಟವನಿಗೆ. ಹೌದು
ಮೈಸೂರು ಪ್ಯಾಲೇಸ್ಗೆ ಕರ್ಕೊಂಡು ಪ್ಯಾಲೇಸ್ ಇದ್ದಂಗೆ ಇರುತ್ತೆ. ಅದು ಹೆಂಗಿರುತ್ತೆ? ಅದು ಪ್ಯಾಲೇಸ್ ಇದ್ದಂಗೆ ಇರುತ್ತೆ. ಯಾವ ಥರ ಪ್ಯಾಲೇಸ್? ಅದು ಅರಮನೆ ಇದ್ದಂಗೆ ಇರುತ್ತೆ. ಅರಮನೆ ಇದ್ದಂಗೆ. ಹೌದು. ನೀವು ಇದ್ರೊಳಗೆ ಲಂಬು ಥರ ಬೆಳ್ಕೊಂಡು ಎಲ್ಲಿಟ್ಕೊಳ್ಳಿ ಫೋನ್ Guys, ಮಳೆ ಬರ್ತಾಗೆ ಪ್ಯಾಲೇಸ್ ಮಳೆ ಬರ್ತಾ ಇಲ್ಲ. ಗಾಳಿ ಬರ್ತಾ ಇಲ್ಲ. ಕಣ್ಣು ಸ್ವಲ್ಪ ಅದು ಸ್ವಲ್ಪ ಹನಿಯಲ್ಲಿ ಬೀಳ್ತಾ ಇದೆ ಅಷ್ಟೇ. ಇದಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ ಸೀರಿಯಸ್ಲಿ. ಅದೇನೋ ಅಂತಲ್ಲ ಅಣ್ಣ, ಅದನ್ನ ಗೊತ್ತಿಲ್ಲ guys. ಮಳೆ ಬರ್ತೈತೆ ಗೈಸ್, ಸ್ವಲ್ಪ ಲೈಟಾಗಿ ಹನಿ ಬೀಳ್ತೈತೆ. ಮಳೆವಿಲ್ಲೆ ಮಳೆವಿಲ್ಲೆ ಅಂತ ಹನಿ ಬೀಳ್ತೈತೆ. ಮಳೆವಿಲ್ಲೆ ಅನ್ನೋದು ಸ್ವಲ್ಪ ಹನಿ ಹನಿ ಮಳೆ ಬೀಳ್ತೈತೆ. ಸೊ ಸ್ಟಿಲ್ ವಿ ಆರ್ ಗೋಯಿಂಗ್. ಕಮ್ ಲೆಟ್ಸ್ ಗೋ. ಚಲೋ ಮೈಸೂರು. ಮಾ ಇಂಟಿ ಬಂಗಾರಮಲ್ಲಿ ಲೆಟ್ಸ್ ಕಮ್ ಆನ್ ಅಂತ ನೋಡಿದ 4 ಜನ ಮಾಡೋ ಕೆಲಸ ಗೈಸ್ ಹಂಗಲ್ಲ. ಆ್ಯಕ್ಚುಲಿ ಎಲ್ಲೋಗಿದ್ದೀವಿ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಗೈಸ್. ಸೊ ಅಲ್ಲಿಂದ ನಾವು ಇವಾಗ ಮೈಸೂರು ಪ್ಯಾಲೇಸಿಗೆ ಬಂದಿದ್ದೀವಿ. ಫೋನೆಲ್ಲ ಇದೆಯಲ್ಲ ಗೊತ್ತಿಲ್ಲ. ಸೊ ಇಲ್ಲಿ ಬ್ಯಾಗ್ ಸ್ಕ್ಯಾನ್ ಮಾಡಬೇಕಂತೆ, ಮಾಡೋಣ. ಸೊ ಗೈಸ್ ಇವಾಗ ಬ್ಯಾಗ್ ಎಲ್ಲ ಸ್ಕ್ಯಾನ್ ಆಗಿದೆ. ಸೊ ಇವಾಗ ನಾವು ಒಳಗೆ ಹೋಗ್ತಾ ಇದ್ವಿ. ಅದಕ್ಕೂ ಮುಂಚೆ ಇಲ್ಲೊಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನು ನೋಡೋಣ. ಗೋಡೆ ಕಂಬ ಮೂರ್ತಿಗಳು ಇದೆಲ್ಲ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್. ಸೊ ಈ ಇನ್ಸ್ಟ್ರಕ್ಷನ್ನ ನಾವು ಫಾಲೋ ಮಾಡಬೇಕು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಒಳಗಡೆ, ನೋಡೋಣ. ಈಗ ಇವನೊಬ್ಬ ಇನ್ನು ಇಬ್ಬರು ಮುಂದೆಗಡೆ ಆಲ್ರೆಡಿ ಹೋಗ್ಬಿಡ್ತಾರೆ ಗೈಸ್. ನೋಡಿ ಅಲ್ಲಿ ಇಬ್ಬರು ಫ್ರೆಂಡ್ಸ್ ಸೇರ್ಕೊಂಡ್ಬಿಟ್ರು ಅಂದರೆ ನಾವು ಅವ್ರ ಕಣ್ಣಿಗೆ ಕಾಣಲ್ಲ ಅಲ್ವಾ. ಟಿಕೆಟ್ ಅಲ್ಲಿದೆ. ಸೊ ಟಿಕೆಟ್ ತೋರಿಸಿದಾಯಿತು, ಇವಾಗ ಎಂಟ್ರಿ ಆಗ್ತದೆ ಒಳಗಡೆ. ಮೈ ಗಾಡ್, ಯಾರು ಹೇಳ್ತವ್ರು? ನಿಂತ್ಕೊಂಡು ನೋಡ್ರಿ, ಸ್ವಲ್ಪ ಎಂಜಾಯ್ ಮಾಡ್ಬೋದು. ನಾನು 34 ತೋರಿಸ್ತೀನಿ. ಸೊ ಗೈಸ್ ನಾವು ಇವಾಗ 1 by 1 ನೋಡ್ಕೊಂಡು ಬರ್ತಾ ಇದ್ದೀವಿ ಪ್ಯಾಲೇಸ್ ಒಳಗಡೆ. ಸೊ ಆಲ್ಮೋಸ್ಟ್ ಮುಗಿದಿದೆ, ಇವಾಗ ಇನ್ನೊಂದು ಸ್ವಲ್ಪ ಇದೆ, ನೋಡ್ಕೊಂಬರೋಣ. ಇವಾಗ ಇನ್ನಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ. ಆ್ಯಂಡ್ ಆಯಿತು. ಆ್ಯಂಡ್ ಇಲ್ಲೆಲ್ಲ ಪಿಕ್ಚರ್ಸ್ ಇದ್ದಾವೆ ನೋಡಿ. ಪಿಕ್ಚರ್ಸ್ ಅಲ್ಲ, ಇಲ್ಲೊಂದಷ್ಟು ವಾಲ್ ಪೇಂಟ್ಸ್ ಇದ್ದಾವೆ. ಐ ಮೀನ್ ಫೋಟೋ ಫ್ರೇಮ್ಸ್. ಲೈಕ್ ನೋಡಿ, ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ. ಇವ್ರ ಬಗ್ಗೆ ನಮ್ಮ ಲೆಸನ್ಸಲ್ಲಿ ತುಂಬ ಚೆನ್ನಾಗಿ ಓದಿದ್ದೀವಿ, ಕನ್ನಡ ಲೆಸನ್ಸಲ್ಲಿ. ನೋಡಿ ತುಂಬ ವಾಲ್ಸ್ ಇದ್ದಾವೆ. ಗೈಸ್ ಅದು ಅವ್ರ ಫ್ಯಾಮಿಲಿ ನೋಡಿ, ಅಲ್ಲಿ ಝೂಮ್ ಇದು ಇವ್ರದ್ದು ಲಾಗರ್ಸ್ ಫ್ಯಾಮಿಲಿ. ರಾಣಿ ಅಲೆಕ್ಸಾಂಡರ್. ನೋಡಿ ಗೈಸ್, ಇಲ್ಲೆಲ್ಲ ಬಾಕ್ಸಸ್ ಇದೆ. ಏನದು? ವೀಣಾನ? ಗಿಟಾರ್ ಅನ್ನಲ್ಲ. ನೋಡಿ ಗೈಸ್ ಎಷ್ಟು ಚೆನ್ನಾಗೆಲ್ಲ ಇಟ್ಟಿದ್ದಾರೆ ಗೈಸ್. ಇದು ನಮ್ಮ ಅಣ್ಣ ಅವ್ರ ಜಾತಿ ನೋಡಿ. ಇವನೇ ನಮ್ಮ ಅಣ್ಣ, ಇವರೇ ನಮ್ಮ ಅಣ್ಣ ಅವ್ರ ಜಾತಿ. ಇದು ನೋಡಿ ನಮ್ಮ ಅಣ್ಣ ಅವ್ರ ಜಾತಿ. ಅದು ಇದು ಏನದು ಏನಂತಾರಲ್ಲ, ವ್ಯೂವರ್ಸಿಗೆಲ್ಲ ಗೊತ್ತು. ನೀನೇ ಕೊಡಿಸ್ತೀಯಲ್ಲ. ಗೈಸ್ ಇವರೆಲ್ಲ ಹೇಗೆ ಮಾತಾಡ್ತಿದ್ದಾರೆ ಗೈಸ್. ಅಪ್ಪ ಇಲ್ಲಿ ನೋಡಿ,
ಇಲ್ಲೊಂದಷ್ಟು ವಾಲ್ ಪೇಂಟ್ಸ್ ಇದ್ದಾವೆ. ಹಳೆಯ ಪೈಕಾದವರು ಅಂತ ನೋಡಿ ಪೈಕದವರಲ್ಲ, ಪೈಕ್ಯದವರು. ಒಂದವರು. ಇಲ್ಲೊಂದಷ್ಟು ವಾಲ್ ಪೇಂಟ್ಸ್ ಇದ್ದಾರೆ ನೋಡಿ, ಏನೋ ಬರ್ದಿದ್ದಾರೆ ಇಲ್ಲಿ. ಈ ನಾರಾಯಣ ರಾವ್ ಬಾಡಿ ಗಾರ್ಡ್ಸ್ ಅಂತ ಗೈಸ್. ತಪ್ಪೇದಾರ ಇಲ್ಲಿ ಮೈಸೂರು ಬಾಲ್ಕೆರರ ಪತಾಕೆಗಳು ನೋಡಿ. ಸೈಯದ್ ಬಿಡೆ ಅವ್ರು ನಮ್ಮವ್ರಲೇ ನೋಡಿ ಗೈಸ್, ಹಾರ್ಸ್ ಗಾರ್ಡ್ ಅಂತ ಇವರೆಲ್ಲ. ಗಾಯ್ತು ಏನಂತ ಗೊತ್ತಿಲ್ಲ, ಡೋರ್ ಹಾಕ್ಬಿಟ್ಟಿದ್ದಾರೆ, Actually ಓಪನ್ ಮಾಡಕ್ ಹೌದು. ಬಿಡ್ತಾ ಇಲ್ಲ ಗೈಸ್. ಇದು ಇದು ಎರಡು ಸೇರಿದ್ರೆ ಒಂದು ನವೀನು. ಅಂಕಿತ ವಿನಾಯಕ್ ಅಂತ ಗೈಸ್. ಇಲ್ಲ ಗೈಸ್, ನಾನೆಲ್ಲ ಹೆಂಗೆ ಅಂದರೆ, ನಾನು ನೋಡೋಕ್ಕೆ ತುಂಬ ಕ್ಯೂಟಾಗಿ ಚಬ್ಬಿ ಆಗಿದ್ದೀನಿ. ಸೊ ಇಲ್ಲ ಚಪ್ಪರ್ ಥರ ಇದೆ. ಐ ಆಮ್ ಸೋ ಶಬ್ಬಿ ಸೊ ಅದಕ್ಕೆ ನಾನು ಆ ಥರ ಎಲ್ಲ ಇಲ್ಲ. ಬಣ್ಣ ಬನ್ನಪ್ಪ, ಗೆಂಡ ಮೃಗ ಬಂದ. ನಾನು ನೋಡಿದ್ರೆ ಎಲ್ಲರೂ ಹೇಳ್ತಾರೆ ಯಾರು ಗೇಂಡ ಕೈ ಸಜ್ಜಿ ಮಾಡಿದ್ರೆ ಎಲ್ಲರೂ ಎದ್ದಿಲ್ಕ ಇದ್ದಾರೆ ಇಲ್ಲಿ. ಸೊ ನಾವು ಬೇಗ ಮೂವ್ ಆಗೋದು ಬೆಟರು. ಬನ್ನಿ ನೋಡಿ, ನಾವು ಇವಾಗ ಅಲ್ಲಿಂದ ಫೋಟೋ ತೆಗೆಸ್ಕೊಂಡು ಬಂದಿದ್ದು ನೋಡಿ. ಹಬ್ಬೆ ಪರಿಯೋದಂಗೆ ಹೋಗ್ತಾ ಇದ್ದಾನೆ. ಇಲ್ಲೊಂದು ಕೆಲವಷ್ಟು ವಾಲ್ ಪೇಂಟ್ಸ್ ಇದ್ದಾವೆ. ಸೊ ಅದನ್ನು ನೀವು ಒಂದ್ಸತಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ವಾಲ್ ಪೇಂಟ್ಸ್ ಇದೆ ಅಂತ. ಅದಕ್ಕೆ ಹೇಳ್ತೀವಿ, ನೀವು ಒಂದ್ಸತಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ವಾಲ್ ಪೇಂಟ್ಸ್ ಇದೆ, ಏನೇನಿದೆ ಅಂತ. ವಿಸಿಟ್ ಮಾಡೋಕ್ಕೆಲ್ಲ ದುಡ್ಡು ನಿಮ್ಮ ಅಪ್ಪಂದೇ ತೊಗೊಂಬರ್ರಿ, ಬೇರೆ ಅಪ್ಪನ ಥರ ಹಾಕೋಬೇಡಿ. ಬೇರೆ ಅಪ್ಪನ ತೊಗೊಂಬಂದ್ರೆ ಆಮೇಲೆ ನೀವು ಮುಂಡೆ ಮುಚ್ಕೊಂಡು ಹೋಗ್ತೀರಾ. ಈಗ ಇವಳು ಮುಂಚ್ಕೊಂಡು ಹೋಗೋಲ್ಲ ಗೈಸ್. ಇದು ನೋಡಿ ಬೆಳ್ಳಿ ಕುರ್ಚಿ ಅಂತೆ, ಸಿಲ್ವರ್ ಚೇರ್ಸ್ ಅಂತೆ ನೋಡಿ ಗೈಸ್ ಇದೆಲ್ಲ. ಓ ಅದು ಗೈಸ್ ಸಿಲ್ವರ್ ಚೇರ್ ಇದೆಲ್ಲ. ಅದೇ ನಾನು ಬೋರ್ಡ್ ತೋರಿಸಿದ್ದು. ಹೌದಾ? ನೋಡಿ ಗೈಸ್, ಇದೆಲ್ಲ ಸಿಲ್ವರ್ ಚೇರ್ಸ್ ಅಂತೆ. ಇವೆರಡು ಮತ್ತು ಇವೆರಡು ಸಿಲ್ವರ್ ಚೇನ್ಸು. ಗೈಸ್ ವಾಚ್ಮೆನ್ ಅಂತ ಕೂತಿದ್ದಾರೆ. ಸಿಕ್ಕಾಕ್ಸ್ತೆ ಕಣಪ್ಪ ನೀನು. ಸೊ ನಾವಿವಾಗ ಅಲ್ಲಿ ನೋಡಿದ್ದಾಯಿತು, ಸಿಲ್ವರ್ ಚೇರ್ಸ್ ಇತ್ತು. ಸೊ ಅಲ್ಲಿಂದ ಇವಾಗ ಮತ್ತೆ ಮುಂದೆ ಬರ್ತಾಯಿದ್ದೀವಿ. ಅಲ್ಲಿ ಇನ್ನೂ ಕೆಲವೊಂದಷ್ಟು ವಾಲ್ ಪೇಂಟ್ಸ್ ಇರ್ತವೆ ನೋಡಿ ಗಾಯ್ಸ್. ಈಗ ಗಾಯ್ಸ್, ನನ್ನ ಜಾತಿದು ಒಂದು ಪ್ರಾಣಿ ತೋರಿಸ್ತೀನಿ ನೋಡಿ. ಚಿಮ್ಮ ನೋಡಿ. ಅದು ಹಂಗಲ್ಲ, ಹಿಂಗೆ ಫೋನು ಹಿಂಗೆ ಹಿಂಗೆ. ಇದೇನು ಫೋಕಸ್ ಆಗ್ತಾ ಇಲ್ಲ. ನನ್ನ ಜಾತಿದು ಅದು. ಇದು ನನ್ನ ಜಾತಿದೆ. ಅವಳ ಜಾತಿ ಅಂತ ನಮ್ಮ ತಂಗಿ ಜಾತಿ ತೋರಿಸ್ತಾರೆ. ನನ್ನ ತಂಗಿ ಜಾತಿದೆಲ್ಲ ನೀವು ಪ್ರಾಣಿ ನೋಡಿಬಿಟ್ರೆ ಬೇಷ್ ಅಂದ್ಬಿಡ್ತೀರ. ನನಗೆ ಇಲ್ಲಿದೆ ನೋಡಿ, ಇದೆ ನನ್ನ ತಂಗಿ ಜಾತಿದೆ. ತೊಳಿ ಸಾಕಷ್ಟು ಇವಳೆ ನನ್ನ ತಂಗಿ. ಬೇಸಿಲ್ಲ ಬೇಯಿಸಿದ್ದು ಯಾವುದು ನಮ್ಮ ಜೊತೆ ಇಲ್ಲ, ಇದೆಲ್ಲ ನಮ್ಮ ಅಣ್ಣನ ಜೊತೆ. ಪಾಪ ಅವನಿಗೆ ಹೇಳ್ಕೊಳಕ್ಕಾಗದೇ ಇರೋದೆಲ್ಲ ಇಲ್ಲಿ ಪಾಪ ನನ್ನ ಮೇಲೆ ಆಗ್ತಾಯಿದ್ದೇನೆ. ಸೊ ಈ ಮಾತು ನೀವು ಹೇಳಿ. ಹೌದು, ಆಬ್ವಿಯಸ್ಲಿ ಬಿಕಾಸ್ ನೀನು ಹೇಳ್ಕೊಳಕ್ಕಾಗ್ತಿದ್ಯಾ. ನಮ್ಮ ಫ್ರೆಂಡು, ನಮ್ಮ ಸೀನಿಯರ್ ನೋಡಿ ಸೀನಿಯರ್ ತಿರುಗ್ತಾನೆ ಇಲ್ಲ ಗೈಸ್. ಗೈಸ್ ಆ ಥರ ಹೇಳ್ಬಾರ್ದು. ಸೀನಿಯರ್ಸಿಗೆ ವ್ಯಾಲ್ಯೂ ಕೊಡಿ ಆಯಿತಾ. ಅಂಬಾನಿನ ನೋಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಗೈಸ್. ಇವಾಗ ನೋಡುವ, ಇನ್ನೂ ಒಂಚೂರು ಮುಂದೆ ಹೋಗ್ಬೇಕು, ಇನ್ನೂ ನೋಡೋದು ಜಾಸ್ತಿ ಇದೆ. ಬನ್ನಿ ನೋಡೋಣ. ನೋಡಿ, ವಿ ಆರ್ ಗೋಯಿಂಗ್ ಹಿಯರ್ ರೈಟ್ ನಾವು. ಸೊ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಇದೆಲ್ಲ ಒಂಥರ ಮೊಮೆಂಟ್ಸು. ಯಾವ ಥರ ಅಂದರೆ ಒಂದು ಒಳ್ಳೆ ಮೊಮೆಂಟ್ಸ್ ಕ್ರಿಯೇಟ್ ಮಾಡ್ಬೋದು ಗೈಸ್. ನಾವು ಫ್ರೆಂಡ್ಸ್ ಜೊತೆ ಬಂದುಬಿಟ್ಟು ಲೈಕ್ ಒಂದು ಗುಡ್ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಬೋದು.
ಯಾಕಂದರೆ ಈ ಥರ ಮೊಮೆಂಟ್ಸ್ ಜಾಸ್ತಿ ರೇರ್ ಸಿಗೋದು, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಸೊ ರೇರಾಗಿ ಬಟ್ ಫ್ರೀ ಮಾಡ್ಕೊಂಡು ಬರೋದನ್ನ ಮಿಸ್ ಮಾಡಿಬಿಡಿ. ನೋಡಿ ನಮ್ಮಣ್ಣ ಮಿರರ್ನು ಬಿಟ್ಟು ಮಾತಾಡ್ತಿದ್ದೀನಿ ನೋಡಿ, ಇಲ್ಲಿ ದೊಡ್ಡ ಮಿರರ್ ಇದೆ ನೋಡಿ, ನಾವು ಹೆಂಗೆ ಕಾಣ್ತಿದ್ದೀವಿ ಅಂತ ನಾವು ನೋಡ್ಕೋಣ. ಅಲ್ಲೊಂದು ದೆವ್ವ ಹೋಗ್ತೈತೆ ಮೇಲೆ, ದೆವ್ವ ಓಡೋಗ್ತು ಗೈಸ್ ನೋಡಿ. ಒಂದೊಂದು ಸ್ಟೆಪ್ಸ್ಗೂ ಈ ಥರ ಗೋಲ್ಡ್ದು ಏನೋ ಇದು ಮಾಡಿಸಿದ್ದಾರೆ, ಅದು ಸಪೋರ್ಟ್. ಏನು ಗೊತ್ತಾ ಬೋಲ್ಟ್ ಹಾಕಿರೋದು, ಅದು ಎಲ್ಲಿ ಬಿಚ್ಕೊಂಡು ಬಿದ್ದುಬಿಡುತ್ತೆ. ಅಯ್ಯೋ 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 ಅಯ್ಯೋ, ಅದೇ ನಿಮ್ಮಂಥವ್ರು ಇರ್ತಾರಲ್ಲ ವಿಚ, ನಾವು ಅಲ್ಲಿ ರೆಡಿ ಆಗ್ತಿದ್ರೆ ಇಲ್ಲಿ ಈ ದೆವ್ವ ಬಂದ್ಬಿಟ್ಟು ಇಲ್ಲಿ ರೆಡಿ ಆಗ್ತೈತೆ ಗೈಸ್. ಗಾಯ್ಸ್ ಇದು ಬಂದ್ಬಿಟ್ಟು ಅಂಕಿತಾ ಅಂತ ಗಾಯ್ಸ್, ಇದು ನಾನಲ್ಲ ಅದು ಅಂಕಿತಾ ಗಾಯ್ಸ್. ಇದು ಹೆಂಗೆ ಪೋಸ್ ಕೊಡ್ತಾ ಇದ್ದಾರೆ ಗೊತ್ತಾ ಅಂಕಿತಾ, ಹೆಂಗೆ ಇದು ನಾನಲ್ಲ. ನೋಡಿ ಸ್ನ್ಯಾಪ್ ಇರ್ತದೆ, ಎಲ್ಲರೂ ಸ್ನ್ಯಾಪ್ ಹಾಕ್ಬೇಕಂತ ನಿಂತ್ಕೊಂಡ್ಬಿಡ್ತಾನೆ. ಸ್ನ್ಯಾಪ್ ಇಲ್ಲ ಬರೀ ಆ ಸ್ನ್ಯಾಪಲ್ಲಿ ಯಾರನ್ನಾದ್ರೂ ಹುಡ್ಕೋಬೋದು. ಸೊ ಬನ್ನಿ ನಾವು ಮುಂದೆ ಹೋಗೋಣ. ನೋಡಿ ಫೋಟೋ ತೆಗಿತಾರೆ ಇವ್ರು ಬಂದ್ಬಿಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರು ಪುತ್ಥಳಿ ಅಂತ. ಈ ಅರಮನೆಯ ರೂವಾರಿಯಾದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಳುತ್ತಿರದ ಪುತ್ಥಳಿಯ ತುಂಬ ಲಾಂಗ್ ಆಗಿದೆ, ತುಂಬ ತುಂಬ ಲಾಂಗ್ ಆಗಿದೆ. ಆ್ಯಂಡ್ ಇಲ್ಲಿ ಅವಾಗ ಫೋಟೋಸ್ ತೆಗಿತಾ ಇದ್ದಾರೆ. ಚೆನ್ನಾಗಿದ್ದೀನಿ ನಾನು, ಲುಕಿಂಗ್ ಸೋ ಗುಡ್ ಅಲ್ಲ. ಗೈಸ್ ನಾನು ಗೈಸ್ ನೋಡಿ ಇಷ್ಟು ಸಕ್ಕತ್ತಾಗಿದೆ ಅಂತ. ದಿಸ್ ಈಸ್ ಕಾಲ್ಡ್ ಅರಮನೆ. ನೋಡಿ ಅಲ್ಲೊಂದು ಫ್ರೇಮ್ ಇದೆ ಗೊತ್ತಾ, ಐ ಮೀನ್ ಅಲ್ಲೊಂದು ಮಿರರ್ ಇದೆ ಕಾಣ್ತೈತೆ, ಆ ಮಿರರಲ್ಲಿ ನಾನೇ. ಇಟ್ಸ್ ಸೊ ಗುಡ್, ಐ ಆಮ್ ಸೊ ಗುಡ್ ಯುನೋ. ಇದು ಬಂದುಬಿಟ್ಟು ಕೂತ್ಕೊಳ್ಳೋ ಪ್ಲೇಸು. ಬಿಕಾಸ್ ದಸರಾ ಮಾಡ್ತಾರಲ್ಲ ಆವಾಗ, ದಸರಾ ಮಾಡುವಾಗ ಇಲ್ಲೆಲ್ಲರೂ ರಾಜ ಕಡೆಯವರು ಎಲ್ಲ ಬಂದುಬಿಟ್ಟು ಇಲ್ಲಿ ಕೂತ್ಕೊಂಡು ದಸರಾ ನೋಡ್ತಾರೆ. ಐ ನೋ ದಿಸ್ ಮಚ್, ಈ ಥರ ಇರಬಹುದು ಅಂತ ನನ್ನ ಇದು ಕಲ್ಪನೆ. ಇನ್ನೇನಿದೆ ನನಗೆ ಗೊತ್ತಿಲ್ಲದೆ ಇರೋವಂಥದ್ದು, ನಾನು ತಪ್ಪು ಹೇಳಿದರೆ ನೀವು ನೋಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಥರ ಎಲ್ಲ ಈ ಥರ ಅಂತ. ಸೊ ಇಲ್ಲಿ ಕ್ಲಿಯರ್ ಮೈ ಮಿಸ್ಟೇಕ್. ಈಗ ಬಂದೆ ಕಳಿಸ್ಬಿಡು ಅತ್ಲಾಗ ಹೇಳ್ತೀನಿ. ಬೇಡ ಬೇಡ, ಮೇಲಿರೋದು ಕಳಿಸ್ಬಿಡ, ಬಿಡಿ ಇರಲಿ, ಕರೆಕ್ಟಾಗಿತ್ತು. ನೋಡಿ ಗೈಸ್, ಚಾಮರಾಜ ಒಡೆಯರು. ಓಕೆನಾ, ಇದು ನೋಡಿ ಪ್ಲೀಸ್ ಡೋಂಟ್ ಟಚ್ ಅಂತ, ದಯವಿಟ್ಟು ಮುಟ್ಟಬೇಡಿ. ಬಿಕಾಸ್ ಇಟ್ ವಿಲ್ ಬಿ ಅವರು ಪಾಪ ಫುಲ್ಲು ಕ್ಲೀನ್ ಮಾಡಿ ಎಲ್ಲ ಇಟ್ಟಿರ್ತಾರೆ. ಸೊ ಕೆಲವೊಬ್ಬರು ಅದನ್ನು ಲೈಕ್ ಗೊತ್ತಿಲ್ಲದಿರೋ ಬೈ ಮಿಸ್ಟೇಕ್ ಟಚ್ ಮಾಡಿಬಿಡ್ತಾರೆ, ಅದೆಲ್ಲ ಗಲೀಜಾಗಿಬಿಡುತ್ತೆ. ಇವ್ರಂಥವ್ರು ಇದ್ರೆ ಗಲೀಜು ಮಾಡಿಬಿಡ್ತಾರೆ ಪಕ್ಕ. ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನನ್ನ ನಿನ್ನೂ ಒಂದೇ ತಕ್ಕಲಿಲ್ಲ, ತೋರಿಸಿದ್ರೆ ಗೊತ್ತಾಗುತ್ತೆ. ತೋರಿಸಿದ್ರಲ್ಲ ಕನ್ನಡ ಅದು ಏನೋ ಗೈಸ್ ನೋಡಿ, ಕನ್ನಡ ನೆಟ್ಟಿಗೆ ಮಾತಾಡೋಕ್ಕೆ ಬರಲ್ಲ. ಗಾಯ್ಸ್ ಅನ್ನೋದು ಬಿಟ್ಟು ಜನರೇ ಅಂತೇಳಿ. ನಾನು ಕಿಪಿ ಅಲ್ಲ, ಇವ್ರು ಕಿಪಿ ಕೀರ್ತಿ ಫ್ಯಾನ್ಸ್ ಗೈಸ್. ನಾವು ಹೌದು, ಐ ಲವ್ ಕಿಪಿ ಕೀರ್ತಿ. ಅಮ್ಮ ಈ ವ್ಲಾಗ್ ನಾನು ಕಿಪಿ ಕೀರ್ತಿ ನೋಡಿದ್ರೆ ಅಪ್ಪ ಪ್ರಜ್ವಲವ್ರಿ ಬನ್ನಿ ನನ್ನ ಮದುವೆ ಹಾಕಿ ಅನ್ಬೇಕು. ನನ್ನ ಕಿಪಿ ಕೀರ್ತಿ ದೇವನಹಳ್ಳಿಲಿ ಅವಳು. ಓ ಅರಮನೆ ಎಷ್ಟು ನೋಡಿದ್ರೂ ಸಾಕಾಗಲ್ಲ ಗೈಸ್. ಮೇಲ್ಗಡೆ ಬಿಟ್ಟರೆ ಒಳ್ಳೇದಲ್ವ ನಮಗೂ, ಏನು ಸ್ವಲ್ಪ ನೋಡ್ಬೋದಪ್ಪ. ಮೇಲ್ಗಡೆನೇ ಬಿಡಲ್ಲ ಅಂತಾರೆ ನೋಡಿ. ಲಿಫ್ಟ್ ನೋಡಿ, ಇಲ್ಲೊಂದು ಇದೆ ಡೋರು, ಬಟ್ ಅದೆಲ್ಲ ಕ್ಲೋಸ್ ಆಗೋಗಿದೆ. ಈವನ್ ಹಿಯರ್ ಆಲ್ಸೋ. ಇದು ಒಂದು
ಗೈಸ್ ನೋಡಿ, ಇಟ್ಸ್ ಲುಕ್ ಸೋ ಪ್ರಿಟಿ ಆ್ಯಂಡ್ ಸೋ ಗುಡ್. ಹಲೋ, ವ್ಲಾಗ್ ಕಂಪ್ಲೀಟ್ ಮಾಡಬೇಕು ನೋಡಿ. ಇವನ್ ಥರ ಇದ್ದರೆ ಕಪ್ಪಿ ಚೇಷ್ಟೆ ಮಾಡ್ಕೊಂಡು ಕುತ್ಕೊಂಡಿರ್ತಾನೆ ವ್ಲಾಗ್ ನೋಡಿದ್ರೆ. ಒಂದು ವ್ಲಾಗ್ ಮಾಡೋಕ್ಕಿದ್ರೆ ತಗ್ಗಿ ಉದ್ದಾರ ಆಗ್ತಿದ್ದಾರೆ ಅಂದರೆ ಅದು ಸಪೋರ್ಟ್ ಮಾಡಬೇಕು. ಏನಂದರೆ ಒಳ್ಳೆ ಯಾವಾಗ ನೋಡಿದ್ರು ನೋಡು ಕನ್ನಡನೇ ನೆನಪು ಮಾಡ್ತಾರೆ. ತುಂಬ ಚೆನ್ನಾಗಿದೆ ಸ್ಟೆಪ್ಸ್ ನೋಡಿ. ಇವನೇ ಫೇಸ್ ಮುಡ್ದಾಕಿರೋದು ನೋಡಿ. ಮುಖ ನೋಡ್ಕೊಳ್ಳಿ. ಪ್ಯಾಚ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಕಿತ್ತಾಕಿದ್ದಾರೋ ಗೊತ್ತಿಲ್ಲ. ಸ್ಟೆಪ್ಸು ಕೇರ್ಫುಲ್ಲಾಗಿ ಇಳಿಬೇಕು ಗೈಸ್. ಒಂದು ಸ್ವಲ್ಪ ಮಿಸ್ ಆದ್ರೂ ದಬ 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 ಅಂತ ಉಳ್ಕೊಂಡು ಬೀಳ್ತೀವಿ. ಹೌದು, ಇಲ್ಲ ಗೈಸ್, ಸುಳ್ಳು ಹೇಳ್ತಾ ಇದ್ದಾಳೆ. ಇಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಇಳಿಬೇಕು. ಆ್ಯಂಡ್ ಪ್ರಜ್ವಣ ಫೋನ್ ಕೊಡು. ಸೊ ಗೈಸ್, ಇದು ಬಂದ್ಬಿಟ್ಟು ಅದೇ ಗೊತ್ತಾ, ಎಲಿಫೆಂಟ್ಸ್ಗೆ ದಸರಾ ಟೈಮಲ್ಲಿ ಹಾಕ್ತಾರಲ್ಲ ಅದು. ಸೊ ಇದೇ ನಮ್ಮ ಲಾಸ್ಟ್ ಪ್ಲೇಸ್, ಪ್ಯಾಲೇಸ್ ಸೆಕ್ಯೂರಿಟಿ ಫೋರ್ಸ್ ಅಂತ ನೋಡಿ, ನಮ್ಮ ಒಡೆಯರು. ಸೊ ಫೈನಲಿ ಪ್ಯಾಲೇಸ್ ಎಲ್ಲ ನೋಡಿದಾಯಿತು, ಆದಮೇಲೆ ಎಲ್ಲ ಫಿನಿಶ್ ಆಯಿತು. ಆ್ಯಕ್ಚುಲಿ ಸ್ವಲ್ಪ ಕಡೆ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ, ತೋರಿಸಿಲ್ಲ. ಆ್ಯಂಡ್ ದಿಸ್ ಇಸ್ ಲಾಸ್ಟ್, ಕಂಪ್ಲೀಟ್ ಆಗೋಗಿದೆ. ಪಾಪ ಅಲ್ಲಿ ಹುಡುಕ್ತಾ ಇದ್ದಾನೆ ಅವನು. ಇವಾಗ ನೋಡಿದ್ದಾಯ್ತಲ್ಲ, ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಟ್ರೈನ್ ಹತ್ತಿ ಮನೆ ಕಡೆ ಹೋಗೋದು. ಸ್ನ್ಯಾಕ್ಸ್ ಅಂದರೆ ಅದು ಸ್ನ್ಯಾಕ್ಸ್ ಅಂದರೆ ಒಂದು ಸ್ವಲ್ಪ ತಿಂತಾರೆ. ಇವಳು ಹಂಗಲ್ಲ, ಮೇಯ್ತಾಳೆ. ಅದು ಗೈಸ್ ಅದು ಆಪೋಸಿಟ್ ಗೈಸ್. ಸಿಂಧಿಯ ಸಿಕ್ಕಿ ಇಂಡಿ ಬೂಸ ಇಟ್ಟಂಗೆ ಇಡ್ಬೇಕು ಇವಳಿಗೆ. ಅದು ಆಪೋಸಿಟು ಗೈಸ್. ಯಾವಾಗ ನೋಡಿದ್ರೆ ನಮ್ಮ ಅಣ್ಣ ಆ ಥರ ತಿನ್ನೋ ನನ್ನ ಮೇಲೆ ಹೇಳ್ತಿದ್ದೇನೆ ಇವಾಗ. ಯಾಕಂದರೆ ವ್ಲಾಗಲ್ಲೆಲ್ಲ ನಾನು ಲೈಕ್ ವ್ಯೂವರ್ಸ್ಗೆ ಜಾಸ್ತಿ ಕಂಟೆಂಟ್ ಕೊಡಬೇಕಲ್ಲ. ಸೊ ಅದಕ್ಕೆ ಅವ್ನು ನನ್ನನ್ನು ಕಂಟೆಂಟಾಗಿ ತೊಗೊಬಿಟ್ಟು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಇದೆಲ್ಲ ಉಲ್ಟಾ. ಅವನು ಈ ಥರ ಮಾಡೋದು, ನಾನು ನನ್ನ ಮೇಲೆ ಹಾಕ್ತೀನಿ. ಅವ್ನು ಏನೇನು ಹೇಳ್ತಾನೆ ಅದೆಲ್ಲ ಅವನೇ ಮಾಡೋದು. ಇವಾಗ ಎಲ್ಲರೂ ಸ್ಲಿಪ್ ಹಾಕೊಂಡು ಜೈ ಅನಿಸ್ತಾ ಇದ್ದೀವಿ. ಒಂದು ಶೂ ನೋಡಿ ಗೈಸ್, ನಮ್ಮದು ಎಲ್ಲ ಸ್ಲಿಪ್ಪರ್ ಎಲ್ಲ ಉಲ್ಟಾನೇ ಬಿದ್ದಿರೋದು. ಹಲೋ, 500 ರೂಪಾಯಿ. ಟ್ರೈನಲ್ಲಿ 200 ರೂಪಾಯಿ ಅಂತ ಹೇಳ್ದಲ್ಲೇ. ಹಾಂ, ಏನು ಸುಳ್ಳು ಹೇಳ್ತಿರೋ? ಫುಲ್ ಮಳೆ ಬರ್ತಿದೆ ಗೈಸ್. ಒಂದು ಆಟೋಲ್ಲಿ 4 ಜನ ಕುತ್ಕೊತಾ ಇದ್ದೀವಿ. ಒಂದು ಆಟೋದಲ್ಲಿ 4 ಜನ ಕುತ್ಕೊಂಡು ಹೋಗ್ತೀವಿ. ಒಬ್ಬ ಮುಂದೆಗಡೆ ಕೂತಿದ್ದಾನೆ. ಅಲ್ಲಿಂದ ಅಲ್ಲೂ ಸುಮ್ಮನೆ ಹೊರಟವನ 1.5 ಕಿಲೋಮೀಟರ್ ಅಂತ ನಡ್ಕೊಂಡು ಹೊರಟವನ. ಹಾಂ, ಅಚ್ಚಾ ಬೋಲ್ತಾ. ನೋಡಿ ಗೈಸ್, ಎಷ್ಟು ಮಳೆ ಬರ್ತೈತೆ ಅಂತ. ಫುಲ್ಲು ಮಳೆ ಬರ್ತೈತೆ. ಸಖತ್ ಮಳೆ ಬರ್ತಾ ಇದೆ ಗಾಯ್ಸ್. ಫುಲ್ಲು ಮಳೆ. ಎಷ್ಟು ಮಳೆ ಅಂದರೆ ಕೆಳಗಡೆ ಇದ್ರೆ ಫುಲ್ ಮಳೆಯಲ್ಲಿ ನೆಂದೋಗ್ಬಿಡ್ತೀವಿ. ಬಟ್ ಸ್ಟಿಲ್ ನನಗೆ ಇಷ್ಟ ರೈನ್ ಅಂದರೆ. ಬಟ್ ಫೀವರ್ ಬಂದ್ಬಿಡುತ್ತೆ ಅಂತ ಹೋಗುತ್ತೆ. ಫೀವರ್ ಬಂದ್ಬಿಡುತ್ತೆ ಅಂತ ಹೋಗ್ತಲ್ಲ ಗೈಸ್. ವ್ಲಾಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಸೊಂಟ ಕಾಲು ಎಲ್ಲ ನೋಡ್ತಿದ್ದೆ. ನಿಂಗೆ ಬ್ಲಾಗ್ ಇಂಪಾರ್ಟೆಂಟ್ ಆಯ್ತಾ? ನಿಮಗೆ ಯಾರಾದ್ರೂ ಬಂದು ಫೋನ್ ಕಿತ್ಕೊಂಡು ಹೋಗ್ಲಿ ಅಂತ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಗೊತ್ತಿಲ್ಲ. ನಾವು ಪ್ಯಾಲೇಸಿಂದ ಬಂದ್ವಿ. ಚಿಕನ್ ತಿನ್ನೋಣ ಅಂತ ಬಂದೆ ಗೈಸ್. ನಾನು ತುಂಬ ಆಸೆಯಿಂದ ಬಂದೆ. ನನಗಂತೂ ಪಲಾವ್ ಫೇಮಸ್ ಅಂತ ಅಂದಿದ್ದಕ್ಕೆ ಬಂದೆ. ನೋಡಿದ್ರೆ ನನ್ನ ಕರ್ಮಕ್ಕೆ ಮಟನ್ ಇದೆ ಗೈಸ್, ಚಿಕನ್ ಇಲ್ಲ. ನಾನು ನೋಡಿದ್ರೆ ಮಟನ್ ತಿನ್ನೋದೇ ಇಲ್ಲ. ಮಟನ್ ತರ ಗೈಸ್ ಇವರೆಲ್ಲ ಮಟನ್ ಫೇವ್ರೇಟು. ಇವ್ರಿಗೆಲ್ಲ ಚಿಕನ್ ಸಿಗುತ್ತೆ ಅಂತ ಕರ್ಕೊಂಡು ಬಂದಿದ್ದೇವೆ. ಇವರೆಲ್ಲ ಮಟನ್ ತಿಂತಾರೆ ಗೈಸ್. ಇವನು ಸಮೇತ ತಿಂತಾನೆ. ಬಟ್ ಏನಂದರೆ ಇವನು ರೈಸ್ ತಿಂತಾನೆ. ಎಲ್ಲರೂ ತಿಂತಾರೆ, ನಾನು ಒಬ್ಬಳೇ ತಿಂತಾ ಇಲ್ಲ ಗೈಸ್. ನಾನು ಇವಾಗ ಈಚೆ ಹೋಗ್ಬಿಟ್ಟೆ, ನಾನು ತಿಂತೀನಿ. ನೀವೇ ತಿನ್ನು. ನೋಡಿ ಗೈಸ್, ಎಲ್ಲರೂ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇವನ್ ಹಿ ಆಲ್ಸೋ. ನಾನೇ ಸುಮ್ಮನೆ ಕೂತಿದ್ದೀನಿ ಇಲ್ಲಿ. ನಾನು ಈಚೆ ಹೋಗಿ ವೆಜ್ ತಿಂತೀನಿ ಇವಾಗ.
ವೆಜ್ ಜ್ವರ ತಿನ್ನು, ನಾಯಿ ಗೊಜ್ಜು ಜ್ವರ ತಿನ್ನು. ತಿಂತಿದ್ಯಲ್ಲ ಗೈಸ್, ಅವರೆಲ್ಲರೂ ನಾನ್ ವೆಜ್ ತಿನ್ಕೊಂಡು ಬಂದ್ಬಿಟ್ರು ನೋಡಿ. ನನಗೆ ಅಂತ ವೆಜ್ ಪಾರ್ಸೆಲ್ ತೊಗೊಂಡಿದ್ದಾರೆ. ಅದು ಅಲ್ಲಿ ವೆಜ್ ಅಲ್ಲಿ ತಿನ್ನೋಕೆ ಬಿಟ್ಟಿಲ್ಲ ನನಗೆ, ಟೈಮ್ ಆಗುತ್ತೆ ಅಂತ ಪಾರ್ಸೆಲ್ ಕಳಿಸ್ಕೊಂಡಿದ್ದಾರೆ. ಇವಾಗ ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನಲ್ಲಿ ತಿನ್ಬೇಕು ನಾವು. ರೈಲ್ವೆ ಸ್ಟೇಷನಲ್ಲಿ ಹೋಗಿ ಇವಾಗ ತಿನ್ನಬೇಕು ನೋಡಿ. ಎಲ್ಲರೂ ತಿನ್ಬಿಟ್ಟು ಹೆಂಗೆ ಹೋಗ್ತಾಯಿದ್ದಾರೆ ಅಂತ. ಇಲ್ಲೊಬ್ಬ ಕಪಿ ಬರ್ತಾ ಇದ್ದಾನೆ. ಸ್ಮೆಲ್ ನೋಡಿ ಗಾಯ್ಸ್, ಬೇಕಾಗಿಲ್ಲ, ಎಲ್ಲ ಗಡತಕ್ಕೆ ತಿನ್ಬಿಟ್ಟಿದ್ದಾರೆ ಗೈಸ್. ನನ್ನ ಮಾತ್ರ ವೆಜ್ ಪಾರ್ಸೆಲ್ ತೆಗೆದುಕೊಂಡಿದ್ದಾರೆ. ಅದು ನೆಮ್ಮದಿಯಾಗಿ ಬಿಟ್ಟಿಲ್ಲ. ತಿಂದಿದ್ದೆ 2 ಬಿರಿಯಾನಿಗೆ ಗಡತ ತಿನ್ನೋರು ಗಡತ. ನಡಿ. ಸೊ ಇವಾಗ ಬೇಗ ಬೇಗ ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ತೊಗೊಂಡು ಬೇಗ ಬೇಗ ಊಟ ಮಾಡಿದ್ರೆ ಸಾಕಾಗಿದೆ. ಗಾಡಿ ಗೈಸ್, ಇದು ನಮ್ಮ ಮೈಸೂರು, ಐ ಲವ್ ಮೈಸೂರು ಅಂತ ಇದೆ. ಆ್ಯಂಡ್ ಇದು ಫೈನಲಿ ನಾವಿವಾಗ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ, ಯಲಹಂಕಾಗೆ. ಬನ್ನಿ ಇವಾಗ ಟಿಕೆಟ್ ತೊಗೊಂಡು ಹೋಗೋಣ. ಗೈಸ್ ಏನು ಮಾತುಗಳು ಗೈಸ್. ಕಳಿಸ್ಬೇಕಾ? ಇಲ್ಲಿ ನೋಡ್ರಿ, ಮನಸ್ಸಲ್ಲಿ ಪ್ಯೂರ್ ಆಗಿರೋ ಬಾಯಲ್ಲಿ ಚೆಕ್ ಮಾಡ್ಕೊತಾ ಇರ್ತಾರೆ. ಗೈಸ್ ಫೈನಲಿ ಟ್ರೈನ್ ಸಿಕ್ತು. ಸೊ ಟ್ರೈನ್ ಹತ್ಕೊಂಡು ಬರ್ತಾ ಇದ್ದೀವಿ. ಇದೇ ಟ್ರೈನ್ ಏನು ಅಂತ ಗೊತ್ತಿಲ್ಲ ಗೈಸ್. ಇದೇ ಟ್ರೈನು, ಬಟ್ ಸ್ವಲ್ಪ ಡೌಟ್ ಇದೆ. ಬಟ್ ಸ್ಟಿಲ್ ಇದೇ ಟ್ರೈನ್ ಅಂತ ಕನ್ಫರ್ಮ್. ಬನ್ನಿ ಗೈಸ್ ಹೋಗೋಣ. ಇವಾಗ ಇನ್ನೂ ಟ್ರೈನ್ ಮೂವ್ ಆಗಿಲ್ಲ, ಬಟ್ ತುಂಬ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಬಿಕಾಸ್ ನಿದ್ದೆ ಯಾರು ಮಾಡೇ ಇಲ್ಲ. ನೋಡಿ ಅಲ್ಲಿ ಒಬ್ಬ ಫೋನ್ ನೋಡ್ಕೊಂಡು ಕುತ್ಕೊಂಡಿದ್ದಾನೆ, ಇಲ್ಲಿ ಇನ್ನೊಬ್ಬ ಹಿಂಗೆ ಮಾತಾಡ್ಕೊಂಡು ಬಂದವಳೆ ಬೆಳಿಗ್ಗೆ ಎಲ್ಲ. ಸೊ ಟ್ರೈನ್ ಮೂವ್ ಆಗೋ ಅಷ್ಟರಲ್ಲಿ ನಾಳೆ ನಿದ್ದೆ ಬಂದರೆ ನಿದ್ದೆ, ನಾಳೆ ಇಲ್ಲ ಅಂದರೆ ಹಂಗೆ ಮಾಡೋಣ. ಬನ್ನಿ ಹಂಗೆ. ಫೈನಲಿ ಟ್ರೈನ್ ಮೂವ್ ಆಗಿದೆ. ಸೊ ಎಲ್ಲರೂ ಮಲ್ಕೊಬಿಟ್ಟವ್ರೆ, ಟ್ರೈನ್ ಮೂವ್ ಆಗಿದ್ದು ಲೇಟ್ ಆಗಿದೆ ಅಂತ. ಸೊ ಬನ್ನಿ ನಾವು ಸ್ವಲ್ಪ ಮಲ್ಕೊಂಡು ಆಮೇಲೆ ಆ್ಯಕ್ಚುಲಿ ನಾವು ಹತ್ತಿರ ಮೆಜೆಸ್ಟಿಕ್ ಹತ್ರ ಇದ್ದೀವಿ. ಸೊ ಇವಾಗ ಮೆಜೆಸ್ಟಿಕ್ಕಲ್ಲಿ ಸ್ವಲ್ಪ ಒಂದು 10 ಮಿನಿಟ್ಸ್ ಹಾಲ್ಟ್ ಆಗಿರೋದ, 10 ಮಿನಿಟ್ಸ್ ಹಾಲ್ಟ್ ಆಗಿರೋದ, ಹಾಫ್ ಆನ್ ಅವರ್ ಏನೋ ಗೈಸ್, ಹಾಫ್ ಆನ್ ಅವರ್ ಅಂತಿದ್ದಾರೆ. ಅಲ್ಲೇ ಡಿಲೇ ಆಗಿಬಿಟ್ರೆ ಮತ್ತೆ ನಾವು ಮನೆಗೆ ಹೋಗಿ ತುಂಬ ಲೇಟ್ ಆಗ್ಬಿಡುತ್ತೆ. ಬಟ್ ಸ್ಟಿಲ್ ಇಲ್ಲಿ ವೆಯ್ಟ್ ಮಾಡಬೇಕು ಏನು ಅಂತಂದ್ರೆ ನೋಡಿ, ಇದೊಂದು ಹೊಸ ನ್ಯೂ ಮೆಂಬರ್ ಈ ಬ್ಲಾಗಲ್ಲಿ, ಹೊಸ ಮೆಂಬರ್ ಕಾಣಿಸ್ತಾ ಇಲ್ಲ. ಅದನ್ನ ನ್ಯೂ ಮೆಂಬರ್ ಬ್ಲಾಗಲ್ಲಿ ನ್ಯೂ ಮೆಂಬರ್. ಸೊ ಇವರು ಮೆಜೆಸ್ಟಿಕ್ಕಲ್ಲಿ ಗೆಡೌನ್ ಆಗ್ತಾರೆ, ಗೆಡೌನ್. ನಾವೆಲ್ಲ ಯಲಹಂಕ. ಸ್ವಲ್ಪ ಮಲ್ಕೊಂಡ್ಬಿಟ್ಟಿದೆ ಗೈಸ್. ಅವಾಗಿಂದ ಕುಣಿತಾ ಇತ್ತು, ಇವಾಗ ಮಲ್ಕೊಂಡ್ಬಿಟ್ಟಿದೆ. ಎದ್ದ ನೋಡಿ ಗೈಸ್, ನೋಡಿ ಗೈಸ್, ಹೊಸ ಮೆಂಬರ್ ಇಲ್ಲ. ಸಿಂಬಾ, ಸಿಂಬಾ. ಬನ್ನಿ ನಮ್ಮ ಅಣ್ಣ ಪಾಸ್ ಆಗ್ತೀವಿ ನೋಡ್ರಿ. ವಂದನೆಗಳು ಪ್ರತಿನಿಧಿಗಳಿಗೆ, ಧನ್ಯವಾದ. ಈ ಒಂದು ದಿನದ ಪ್ರವಾಸಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದು ಏನು ತಡವಾಗಿ ಬಂದ ನವೀನ್ ಅವರಿಗೂ ಧನ್ಯವಾದಗಳು, ರೈತ ಅವ್ರಿಗೂ ಧನ್ಯವಾದಗಳು. ಫಸ್ಟ್ ಅಥವಾ ಪ್ರಥಮ ಬಾರಿಗೆ ಮೈಸೂರನ್ನು ತೋರಿಸಿದ ನಿಮಗೂ ಧನ್ಯವಾದಗಳು. ಟೂರಿಸ್ಟ್ ಗೈಡ್ ನೋಡು. ಅಂಕಿತ್ ಅವರಿಗೆ ಬಾಯ್ ಬಾಯ್. ತೆಲುಗು ನಮ್ಮ ಅಣ್ಣ ಹೋದ ಗೈಸ್. ಬಾಯ್ ಬಾಯ್ ಬಾಯ್. ಇರೋ ಆಚೆ ಹೋಗ್ಬೇಡ ಇರೋ. ಇವಾಗ ನಾವು ಹೋಗ್ಬೇಕು. ನಮಗೆ ಇನ್ನು ಹಾಫ್ ಆನ್ ಅವರ್ ಬೇಕಾಗುತ್ತೆ ಯಲಹಂಕ ಹೋಗೋಕ್ಕೆ. ಇಲ್ಲಿಂದ ಹೋಗಿ ಅಲ್ಲಿ ಮತ್ತೆ ಇನ್ನೂ ಎಷ್ಟೊತ್ತಾಗುತ್ತೋ ಗೈಸ್ ಗೊತ್ತಿಲ್ಲ. ಬೇಗ ತಲುಪಿದ್ರೆ ಒಳ್ಳೆಯದಾಗುತ್ತೆ. ಇವಾಗಲೇ 10:08 ಆಗಿದೆ ಟೈಮ್. ದೇವ ಇರೋ ಸೈಲೆಂಟಾಗಿ ಸ್ವಲ್ಪ. ಅಯ್ಯೋ ಟ್ರೈನು ತುಂಬ ಟ್ರೈನ್ ನೋಡೋದು ಅಲ್ಲುಜ್ಜಿಲ್ಲ ಬಗ್ಗು ಗೈಸ್ ನೋಡಿ, ಆ್ಯಟಲ್ಲಿ ಕ್ಲಿಪ್ ಹಾಕೊಂಡು ನೋಡ್ತಾವನೆ. ಯಾರೋ ಲೈಬ್ರರಿ ಹಾಕಿದ್ರು.
ಅವ್ನು ಕ್ಯಾಪಲ್ಲೇ ಮುಚ್ಚೋಗ್ತಾನೆ ಅವನು ಸಿಂಬಾ ಅಲ್ವಾ. ನಿದ್ದೆ ಬಂದ್ಬಿಡುತ್ತೆ ಆರಾಮಾಗಿ. ದುಡಿಯೋದು ದಿವಸಕ್ಕೆ 500 ರೂಪಾಯಿ ಅವ್ನಿಗೆ ಖರ್ಚು ಮಾಡ್ಬಿಡ್ತೀನಿ. ಎಲ್ಲೋದ್ರ ಅಣ್ಣ? यशवंतपुर आया बा उतरते इधर ही नहीं बा क्यों इधर से बस मिलता बा तुमको तुमको भी मिलता है ಅಲ್ಲ ಗೈಸ್, ಯಶವಂತಪುರದಲ್ಲಿ ಇಳ್ತೀನಿ ಅಂತ ಅಂದವನು ನಮ್ಮ ಜೊತೆ ಯಲಹಂಕ ಗೊತ್ತಾನ. ಫ್ರೆಂಡ್ ಮೇಲೆ ಇರೋ ಕನ್ಸರ್ನ್ ಅದು ಬಾ ಕಾಕರ್ಕಾಯ ಹೇಳ್ತೀವಿ ಮತ್ತೆ ಏನು ಸಿಕ್ತೋ ಗೊತ್ತಿಲ್ಲ, ಸಿಗಲ್ಲ ಬಿಡು ನೈಟೆ. ಆದರೂ ಥ್ಯಾಂಕ್ಸ್. ಗೈಸ್, ಸಿಂಬಾ ಇತ್ತು ಅಂತ ಅಂದ್ಬಿಟ್ಟು ನಮಗೆ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಿಲ್ಲ. ಬೇಗ ಬಂದ್ವಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಿಲ್ಲ ನಮಗೆ. ತುಂಬ ಚೆನ್ನಾಗಿ ಕಂಪ್ನಿ ಕೊಟ್ಟ ನಮಗೆ. ಹಾಂ, ಕೂಳಿನೂ ಜಾಸ್ತಿ ಕೊಟ್ಟಿದ್ದಾನೆ. ಬಟ್ ಸ್ವಲ್ಪ ಗುಡ್, ಪ್ಯೂರ್ ಹಾರ್ಟೆಡ್ ಅಲ್ವಾ ಇವರೆಲ್ಲ. ಜಾಸ್ತಿನೇ ಕಂಪ್ನಿ ಕೊಟ್ಟಿದ್ದಾರೆ ನಮಗೆ, ಅಷ್ಟೊಂದು ನಮಗೆ ಬೋರ್ ಆಗಿಲ್ಲ. ಟೈಮ್ ಪಾಸ್ ಆಗಿದೆ ಇವನಿಂದ. ಯಾವಾಗ ಸಿಗ್ತೀವೋ ಗೊತ್ತಿಲ್ಲ, ಸಿಗೋದು ಡೌಟೇ. ಅಯ್ಯೋ ಮತ್ತೆ ಬಿಟ್ಟು ಈ ವಾರ ಸರಿ ಮತ್ತೆ ಯಲಹಂಕ ಬರ್ತಾ ಇದ್ದೀವಿ. ಸೊ ಇವಾಗ ನಾವು ಇಲ್ಲಿರಬೇಕು. ನಮ್ಮ ಅಣ್ಣ ಆಲ್ರೆಡಿ ಇಲ್ಲ ಇದೆ. ಇವಾಗ ಯಲಹಂಕದಲ್ಲಿ ನಾವು ಇಟ್ಕೊಬೇಕು. ಸೊ ಬನ್ನಿ ನೋಡೋಣ. ಯಲಹಂಕದಲ್ಲಿ ಇದ್ದೀರಿ, ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀರಿ. ಬಸ್ಗಳು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಓಲ್ಡ್ ಟೌನ್ಗೆ ಹೋಗ್ಬೇಕು ನಾವಿಬ್ರು. ಅವನು NSಗೆ ಹೋಗ್ಬೇಕು. ಓಲ್ಡ್ ಟೌನ್ಗೆ ಹೋಗ್ತೀವಿ, ಅಲ್ಲಿಂದ ರ್ಯಾಪಿಡೋನು ಬಸ್ಸೋ ಗೊತ್ತಿಲ್ಲ. ಬಸ್ ಸಿಕ್ಕಿದ್ರೆ ನಮ್ಮ ಲಕ್ಕು, ಇಲ್ಲ ಅಂದರೆ ರ್ಯಾಪಿಡೋ. ಅದಕ್ಕೂ ಬೊಕ್ಕ ದುಡ್ಡು. ನೋಡೋಣ, ಲಕ್ಕಿದೆ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಬಟ್ ಸ್ಟಿಲ್ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡ್ತೀವಿ. ಅದಾದ್ಮೇಲೆ ಡ್ಯೂಟ್ ಆಗೋದಷ್ಟೇ. ಇನ್ನೇನು ಆರಾಮಾಗಿ NSಗೆ ಹೋಗೋದು. ಹೋಗ್ಬಿಟ್ಟು ನೋಡ್ರಿ ಗೈಸ್, ನೀನು ಬನ್ನಿ ಹೋಗೋಣ. ಇವತ್ತಿನ ಡೇ ಈ ಥರ ಇತ್ತು ಗೈಸ್. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಏನಾದರೂ ತಿಂದ್ರೇ ನೆಮ್ಮದಿ. ನೋಡಿ ಮಳೆ ಬಂದು ಹೆಂಗೆ ಆಗ್ಬಿಟ್ಟೈತೆ ಫುಲ್ಲು ಬ್ರಿಡ್ಜೆಲ್ಲ. ಹಾಂ, ಇನ್ನೊಬ್ಬ ಮೈಕಲ್ ಕಮ್ಮಿ ಇದ್ದ. ಮೈಕಲ್ ಜಾಕ್ಸ್ ಅಲ್ಲ? ಸರಿ ಗೈಸ್, ಮಿಸ್ಟೇಕ್. ಮೈಕಲ್ ಜಾಕ್ಸನ್ ಥರ ಹಾಡೋಕ್ಕೆ ಇವನೊಬ್ಬ ಕಮ್ಮಿ ಇದ್ದ. ಚಳಿ ಅಂತೀಯ? ಈ ಚಳಿಯಲ್ಲಿ ಡ್ಯೂಟಿ ಮಾಡೋದು ನಂಗೆ ಗೊತ್ತಾ ನೈಟಲ್ಲಿ. ಆದರೂ ಗೈಸ್, ಝೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟ್, ಜೆಪ್ಟೋ ಅವ್ರಿಗೆಲ್ರಿಗೂ ತುಂಬ ಕಷ್ಟ ಇದೆ ಈ ಮಳೆಗಾಲದ ಕೆಲಸ ಮಾಡೋಕ್ಕೆ. ಸೀರಿಯಸ್ಲಿ, ಬಿಕಾಸ್ ಪಾಪ ಅವ್ರು ಎಷ್ಟು ಕಷ್ಟಪಡ್ತಾರೆ. ಆದರೆ ಸ್ವಲ್ಪ ಜನ ಮರ್ಯಾದೆನೇ ಕೊಡಲ್ಲ ಅಂತ ನಿಮ್ಮಂಥ ದುಡ್ಡಿಗಿರೋದು. ನಾವೇನಂತಾರ ಅಲ್ಲ. ಒಬ್ಬೊಬ್ರು ಮರ್ಯಾದೆ ಕೊಡ್ತಾರೆ, ಒಬ್ಬೊಬ್ರು ಡೆಲಿವರಿ ಬಾಯ್ಸೇ ಸರಿ ಇರಲ್ಲ. ಅಂಥವ್ರಿಗೆ ಏನನ್ಬೇಕು? ಚಪ್ಪಲಿ ತಗೊಳ್ಬಾರ್ದು. ಹಂಗೆ ಯಾರಾದಿದ್ರು ಹಂಗೆ ಕರ್ಕಿಸ್ತಾರೆ, ಅವ್ರಿಗೂ ಅದೇ ಕೆಲಸ ಮಾಡಿ. ನಾವಂಥವ್ರಂತ ಕಂಪೇರ್ ಮಾಡಬಾರ್ದಲ್ಲ. ಇಟ್ಸ್ ನಾಟ್ ಗುಡ್ ಗೈಸ್. ನೋಡಿ ಗೈಸ್, ಏನು ಹೇಳ್ತಾವ ನೀನು? ಏನಂದೆ? ಮರಕ್ಕೆ ಉಯ್ಯಾಲಿ ಹಾಕ್ಕೊಡ್ತೀನಿ, ವೈಟ್ ಬಟ್ಟೆ ಎಲ್ಲ ಹೋಗೋ ರೈಲ್ವೆ ಸ್ಟೇಷನ್ ಖಾಲಿ ಆಗ್ಬಿಡ್ತು. ನೋಡ್ರಿ ಗೈಸ್, ಇದೇ ನಮ್ಮ ಯಲಹಂಕ ಜಂಕ್ಷನ್. ನೋಡ್ರಿ, ಇದೇ ನಮ್ಮ ಯಲಹಂಕ ಜಂಕ್ಷನ್. ಅವಾಗ ಹೆಂಗಿತ್ತು ಗೊತ್ತಾ ಮದುವೆ ಯಲಹಂಕ ರೈಲ್ವೆ ಸ್ಟೇಷನ್ ಥರನೇ ಇತ್ತು. ಮಂತ್ಲಿ ಟ್ರಿಪ್ಗೆ ಹೋಗ್ತಾನೆ ಅಂತ ಗೈಸ್ ಅವನು. 5,000 ಇಟ್ಕೊತೀನಿ, ಓದ್ತೀನಿ ಒಬ್ಬನೇ ಪೀಸ್ ಆಗಿದೆ. ಸೋಲೋ ರೈಡಾ? ಸೋಲೋ ಟ್ರಾವೆಲ್. ಅದೇ ಸೋಲೋನೇ ತಾನೇ. ಸೋಲೋ ರೈಡ್ ಅಂದರೆ ಬೈಕಲ್ಲಿ ಹೋಗೋದು ಗೈಸ್. ಒಬ್ಬೊಬ್ಬನೇ ಹೋಗ್ತಾನಂತೆ. ನಾವೇನು ಮಾಡ್ತೀವಿ ಗೈಸ್? ನಾವೇನು ಮಾಡಿಲ್ಲ, ಆದರೂ ನಮ್ಮ ಮನೇಲಿ ಕಳ್ಸಲ್ಲ. ಅದೇ ನಾವು ಮಾಡಿರೋ ತಪ್ಪು
ನೋಡಿ ರೈಲ್ವೆ ಸ್ಟೇಷನ್ ಇದು ಎಷ್ಟು ಕತ್ಲೆ ಇದೆ ಈ ರೋಡೆಲ್ಲ ಅಂತ. ಈ ಕತ್ಲೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಬಸ್ ಸಿಗುತ್ತೋ ಸಿಗೋಲ್ಲ ಗೊತ್ತಿಲ್ಲ. ಟೈಮ್ ಎಷ್ಟು ಮುಂಚೆ ತೋರಿಸು. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಗೈಸ್ ನೋಡಿ 11:04 ಆಗಿದೆ ಟೈಮ್ ಇದೆ. ಈ ರಾತ್ರಿಲಿ ಬಸ್ ಸಿಗೋದು ಡೌಟು. ಅಕಸ್ಮಾತ್ ಸಿಕ್ಕಿದ್ರು ಸಹ ನಮಗೆ ಒಳ್ಳೆಯದಾಗುತ್ತೆ, ಲೈಕ್ ಲಕ್ ಅಂತ ಅನ್ಕೋಬೇಕು. ಸೊ ಪ್ರೇ ಮಾಡಿಕೊಡಿ ಬಸ್ ಸಿಗಲಿ ಅಂತ. ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಫೈನಲಿ ಇವಾಗ ಮನೆಗೆ ರೀಚ್ ಆಗಿದ್ದೀನಿ. ಸೊ ಫ್ರೆಶ್ ಅಪ್ ಕೂಡ ಆಯಿತು, ಡ್ರೆಸ್ ಚೇಂಜ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸೈಲೆಂಟಾಗಿ ಹೋಗಿ ಮಲ್ಕೋಬೇಕು. ಬಿಕಾಸ್ ನಮ್ಮ ಅಕ್ಕನೂ ಮಲ್ಕೊಂಡಿದ್ದಾಳೆ ಪಾಪ, ಆಫೀಸಿಂದ ಬಂದು ಸುಸ್ತಾಗಿ. ಮತ್ತು ನಮ್ಮ ಅಮ್ಮನೂ ಪಾಪ ಬಂದು ಮಲ್ಕೊಂಡಿದ್ದಾರೆ ಇವಾಗ ಊರಿಂದ. ಸೊ ಅದಕ್ಕೆ ನಾನು ಇವಾಗ ಸೈಲೆಂಟಾಗಿ ಹೋಗಿ ಸೌಂಡ್ ಮಾಡ್ತೀರಿ ಹೋಗಿ ಮಲ್ಕೊಬೇಕು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್. ಇವಾಗ ಹೋಗಿ ಮಲ್ಕೊಂಡ್ರೆ ಸಾಕಾಗಿದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಸಿಗೋ ತನಕ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ. ಟಾಟಾ, ಬಾಯ್, ಗುಡ್ ನೈಟ್.